ಓಂ ಶಾಂತಿ. ओम शांति. आज बाबा जीवन में उदासी कब कब जो आती है, जहाँ खुशी नहीं, निराशा है अंदर, असंतुष्टता, ये सब का कारण छोटी छोटी या बड़ी अवज्ञाएं, अवज्ञाएं कैसे कैसे करते हैं ये बाबा सुंदर तरीके से वर्णन किया है। आज्ञाकारी को पुरुषार्थ में कभी भी मेहनत नहीं होती, क्योंकि परमात्म दुआएं और सबका दुआओं के कारण उसका पुरुषार्थ सदा सफलता की ओर जाता है। अवज्ञाएं भी, बड़ी अवज्ञाएं, छोटी छोटी अवज्ञाएं, उसका असर क्या होता ये भी वर्णन किया है। ಬಾಬೋರು ಇವತ್ತು ಉದಾಸರಾಗಿರೋ ಕಾರಣ ಏನಂದರೆ, ತಂದೆ ಪರಮಾತ್ಮನ ಆಜ್ಞೆಗಳ ವಿರುದ್ಧವಾಗಿ ನಡೆಯೋದು, ಅರ್ಥಾತ್ ಶ್ರೀಮತದ ಉಲ್ಲಂಘನೆಯ ಕಾರಣ ಜೀವನದಲ್ಲಿ ಖುಷಿ ಇರಲ್ಲ, ಅಸಂತುಷ್ಟತೆ, ಹೆಚ್ಚು ಕಡಿಮೆಗಳು, ಇದೆಲ್ಲ ಒಳಗಡೆ ಮನಸ್ಸು ತಿನ್ನೋದು. ಎಲ್ಲಿ ಆಂತರಿಕ ಖುಷಿ ಶಾಂತಿ ಅನ್ನೋದಿಲ್ವೋ, ಬಾಬಾ ಹೇಳ್ತಾರೆ ಚೆಕ್ ಮಾಡ್ಕೊಳ್ಳಿ, ನಾನು ಏನೇನು ಉಲ್ಲಂಘನೆ ಮಾಡ್ತಾ ಇದ್ದೀನಿ ಅಂತ. ಉಲ್ಲಂಘನೆಗೂ ಕಾರಣ ನಿಶ್ಚಯದ ಕೊರತೆ. ಅದಕ್ಕೆ ಬಾಬಾವ್ರು ಹೇಳ್ತಿದ್ದಾರೆ, ಸೊ ದೊಡ್ಡ ದೊಡ್ಡ ಮಿಸ್ಟೇಕ್ಸ್, ಉಲ್ಲಂಘನೆ ಯಾವುದನ್ನು ಪಾಪಕರ್ಮ ಅಂತಾರೆ, ಚಿಕ್ಕ ಚಿಕ್ಕ ಉಲ್ಲಂಘನೆಗಳು ಇಡೀ ದಿನಚರಿಯಲ್ಲಿ ಏನೇನು ಮಾಡ್ತಾರೆ ಭಾಳ ಸುಂದರವಾಗಿ ವರ್ಣನೆ ಮಾಡ್ತಿದ್ದಾರೆ. ಬಟ್ ನಂಬರ್ 1 ಆಜ್ಞಾಕಾರಿ ಅಂದರೆ ಯಾರು ಸದಾ ಸಹಜ ಪುರುಷಾರ್ಥಿ, ಪರಮಾತ್ಮನ ಆಶೀರ್ವಾದದ ಛತ್ರ ಛಾಯೆಯಲ್ಲಿರ್ತಾರೆ. ಅಟೆನ್ಷನ್ ಪ್ಲೀಸ್, ಮುರುಳಿ ತುಂಬ ಗೂಹ್ಯವಾಗಿದೆ. ಅಟ್ಲೀಸ್ಟ್ ಈ ಒಂದು ಮುರುಳಿಯನ್ನು ಅರ್ಥ ಮಾಡಿಕೊಂಡು ಆಜ್ಞಾ ಪ್ರಮಾಣ ಇದ್ರೂ ಜೀವನದಲ್ಲಿ ಎಲ್ಲ ಗ್ರಹಚಾರಿಗಳು ಹೊರಟೋಗ್ಬಿಡ್ತದೆ. ಈಶ್ವರನ ಆಜ್ಞೆಯನ್ನು ಸ್ವಪ್ನ ಸಂಕಲ್ಪದಲ್ಲಿನೂ ಎಂದು ಉಲ್ಲಂಘನೆ ಮಾಡೋಕ್ಕೆ ಹೋಗಬಾರ್ದು. ಸಾಯಬೇಕು ಪರವಾಗಿಲ್ಲ, ಬಟ್ ಆದರೆ ಉಲ್ಲಂಘನೆ ಮಾಡೋಕ್ಕೆ ಹೋಗಬಾರ್ದು. ಅವತ್ತು ಮುರುಳಿಯಲ್ಲಿ ಹೇಳಿದ್ರಲ್ಲ, ಬಾಬಾ ಮೇ ಮರ್ ಜಾತಾ ಹೂಂ ಲೇಕಿನ್ ಆಪ್ಕೆ ಶ್ರೀಮತ್ ಪರ್ ಚಲ್ ಕೆ ಹಿ ಚಲೂಂಗಾ, ಕಬ್ಬಿ ನೈ ಅವಜ್ಞಾಯ್ ಕರೆಂಗೆ. ಅವತ್ತು ಹೇಳಿದ್ರಲ್ಲ, ಸತ್ತೋದ್ರೂ ಪರವಾಗಿಲ್ಲ ಬಾಬಾ, ಬಟ್ ನಾನು ಎಂದೂ ನಿನ್ನ ಶ್ರೀಮತದ ಉಲ್ಲಂಘನೆಯನ್ನು ಮಾಡಲ್ಲ. ಆ ದೃಢತೆ, ಆ ಚಾಲೆಂಜ್ ಒಳಗಡೆ ತನ್ನ ವಿಲ್ ಏನಿದೆ, ವಿಲ್ ಪವರ್ ಅದಿರಬೇಕು. ಇಲ್ಲಾಂದರೆ ಎಂಥ ಬದುಕದು, ಬಾಬೂರ್ ವಿರುದ್ಧವಾಗಿ ನಡೆಯೋದು. ಡೇಟ್ 14/1/88, 14/1/88. आज बेहद के बड़े थे बड़ा बाप, ऊंचे थे ऊंचा बनाने वाले बाप, अपने चारों ओर के बच्चों में से विशेष आज्ञाकारी बच्चों को देख रहे हैं. आज्ञाकारी बच्चे सभी अपने को समझते हैं ना, लेकिन नंबर वार है. कोई सदा आज्ञाकारी है और कोई सिर्फ आज्ञाकारी है, सदा नहीं. ಇವತ್ತು ಬೇಹದ್ದ ದೊಡ್ಡದರಲ್ಲಿ ದೊಡ್ಡ ತಂದೆ, ಹೈಯೆಸ್ಟ್ ಬಡೇತೆ ಬಡ ಬಾಪೇನಾ, ಅವ್ರು ಊಂಚೇತೆ ಊಂಚ ಬಾಪ್, ಅವ್ರ ಮೇಲೆ ಇನ್ಯಾರು ಇಲ್ವೇ ಇಲ್ಲ. ಹೈಯೆಸ್ಟ್ ಅಲ್ಲ, ಹೈಯೆಸ್ಟ್ ತಂದೆ, ದೊಡ್ಡದರಲ್ಲಿ ದೊಡ್ಡ ತಂದೆ. 4 ಕಡೆಯ ಮಕ್ಕಳ ವಿಶೇಷ ಆಜ್ಞಾಕಾರಿ ಮಕ್ಕಳನ್ನು ನೋಡ್ತಿದ್ದಾರೆ. ಆಜ್ಞಾಕಾರಿ ಮಕ್ಕಳಂತ ಎಲ್ಲರೂ ಅಂದ್ಕೋತಾರೆ. ನಾವು ಬಾಬಾವ್ರ ಮತದ ಮೇಲೆ ತಾನೇ ಇದ್ದೀವಿ, ಬೇರೆದೆಲ್ಲಿದೆ ಅಂತ. ಆದ್ರೂ ನಂಬರ್ ವಾರೆ. ಕೆಲವರು ಸದಾ ಆಜ್ಞಾಕಾರಿಗಳು, ಪ್ರತಿ ಸಂಕಲ್ಪ, ವೃತ್ತಿ, ದೃಷ್ಟಿ, ಪ್ರತಿ ಕರ್ಮ, ಎಲ್ಲದರಲ್ಲಿ ಸೂಕ್ಷ್ಮವಾದ ಆಜ್ಞೆಗಳು ಇಡೀ ದಿನದ ದಿನಚರಿಯಲ್ಲಿ ನಡೀತಾರೆ. ಕೆಲವರು ಬರೀ ಆಜ್ಞಾಕಾರಿಗಳು ಅಂದರೆ ಮಿಸ್ ಆಗುತ್ತೆ, ಸದಾ ಇಲ್ಲ.
आज्ञाकारी की लिस्ट में सभी बच्चे आ जाते, लेकिन अंतर जरूर है. ಆಜ್ಞಾಕಾರಿಯ ಲಿಸ್ಟಲ್ಲಂತೂ ಎಲ್ಲರೂ ಇದ್ದಾರೆ, ಬಟ್ ಆದರೆ ಅಂತರ ಅಂತೂ ಇದೆ. आज्ञा देने वाला बाप सभी बच्चों को एक समय पर एक ही आज्ञा देते हैं. अलग अलग भिन्न भिन्न आज्ञा नहीं देते. फिर भी नंबरवार क्यों होते हैं? कारण क्या? ತಂದೆ ಹೇಳೋದು, ಆಜ್ಞೆಯನ್ನ ಕೊಡ್ತಕ್ಕಂತಹ ತಂದೆ ಎಲ್ಲ ಮಕ್ಕಳಿಗೆ ಒಂದೇ ಸಮಯದಲ್ಲಿ ಒಂದೇ ತರಹದ ಆಜ್ಞೆಗಳನ್ನು ಎಲ್ಲರಿಗೂ ಕೊಡ್ತಾರೆ. ಈಗ ದಾದಿಗಳಿಗೆ ಸಪ್ರೇಟ್ ಆಜ್ಞೆ ಕೊಟ್ಟರು, ನಮಗೆ ಸಪ್ರೇಟ್ ಅನ್ನೋದಿಲ್ಲ. ಬೇರೆ ಬೇರೆ ಆಜ್ಞೆ ಬೇರೆ ಬೇರೆಯವರಿಗೆ ಅದೆಲ್ಲ ಇಲ್ಲ. ಆದರೂ ನಂಬರ್ ವಾರ್ ಯಾಕೆ ಆಗ್ತಾರೆ? ಒಂದೇ ಸಮಯದಲ್ಲಿ ಒಬ್ಬರೇ ತಂದೆ ಆಜ್ಞೆಗಳನ್ನು ಎಲ್ಲರಿಗೂ ಒಂದೇ ಕೊಟ್ಟಾದ್ರೂ ಎಲ್ಲರೂ ಒಂದೇ ಥರ ಪಾಸ್ ಆಗಬೇಕಲ್ಲ, ಅದಿಲ್ಲ. ಯಾಕೆ? क्योंकि जो सदा हर संकल्प व हर कर्म करते बाप की आज्ञा को सहज आज्ञा का सहज स्मृति स्वरूप बनते हैं, वो स्वतः ही हर संकल्प बोल और कर्म में आज्ञा प्रमाण चलते हैं. और जो स्मृति स्वरूप नहीं बनते उनको बार बार स्मृति लानी पड़ेंगी. कभी स्मृति के कारण आज्ञाकारी बन चलते हैं और कभी चलने के बाद आज्ञा याद करते हैं, क्योंकि आज्ञा के स्मृति स्वरूप नहीं है. ಕೇಳಿದ್ರೆ ಏನು ಹೇಳ್ತಿದ್ದಾರೆ ಬಾಬಾ? ಯಾಕೆ ನಂಬರ್ ವಾರ್? ಯಾವಾಗ ಒಂದೇ ಆಜ್ಞೆಯನ್ನು ಎಲ್ಲ ಮಕ್ಕಳಿಗೆ ಕೊಟ್ಟರೆ ಒಬ್ಬರು ಫುಲ್ ನಡೀತಾರೆ, ಒಬ್ಬರು ಇಲ್ಲ. ಕಾರಣ ಏನಂದರೆ, ಇದು ತುಂಬ ಸೂಕ್ಷ್ಮ ಮಾತು. ಯಾರು ಸದಾ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಮಾಡ್ತಾ ಬಾಬೋರ ಆಜ್ಞೆಗಳನ್ನು ಸಹಜ ಸ್ಮೃತಿಯಲ್ಲಿ ಇಟ್ಕೊಳ್ತಾರೆ, ಸಹಜ ಸ್ಮೃತಿ ಸ್ವರೂಪರಾಗ್ತಾರೆ, ಅವರ ಸ್ವತಃ ಆ ಮಕ್ಕಳ ಪ್ರತಿ ಸಂಕಲ್ಪ ಮಾತು ಕರ್ಮ ಸ್ವತಃ ಸಹಜವಾಗಿ ಆಜ್ಞಾ ಪ್ರಮಾಣ ನಡೀತಾರೆ. ಏಕೆ? ಬಾಬನ ಸ್ಮೃತಿ ಎಷ್ಟಿದೆಯೋ ಬಾಬೋರ ಆಜ್ಞೆಗಳ ಶ್ರೀಮತದ ಸ್ಮೃತಿ ಸ್ವರೂಪರಾಗೋದು ತುಂಬ ಇಂಪಾರ್ಟೆಂಟ್. ಅಂಡ್ ಬಾಬೋರ ಪ್ರತಿ ಶ್ರೀಮತದ ಹಿಂದೆ ಲಾಜಿಕ್ ಏನಿದೆ ಅದನ್ನು ತಿಳ್ಕೊಂಡು ಅದರ ಪ್ರಾಪ್ತಿಗಳನ್ನು ತಿಳ್ಕೊಂಡು ಸ್ಮೃತಿ ಸ್ವರೂಪರಾಗೋದು ಬಹಳ ಅವಶ್ಯಕ. ಆವಾಗ ನಾವು ಡೋಂಟ್ ಕೇರ್ ಮಾಡಲ್ಲ ಈಶ್ವರನನ್ನು ಅಥವಾ ಈಶ್ವರನ ಆಜ್ಞೆಗಳನ್ನು. ಅದಕ್ಕೆ ಬಾಬಾ ಹೇಳ್ತಿರೋದು, ಡೋಂಟ್ ಕೇರ್ ಯಾಕೆ ಮಾಡ್ತೀವಿ? ಅದರದ್ದು ಜ್ಞಾನ ಫಸ್ಟೇ ಅರ್ಥ ಆಗಲಿಲ್ಲ, ಬಾಬೋರ ಮೇಲೆ ನಿಶ್ಚಯ ಇಲ್ಲ ಅಂದರೆ ಅಯ್ಯೋ ಎಲ್ಲ ನಡೀತದೆ ಅನ್ನೋ ಥರ ಇದ್ಬಿಟ್ರೆ ಬಾಬೋರನ್ನು ಈ ಡೋಂಟ್ ಕೇರ್ ಮಾಡೋದು ಈಸಿ. ಯಾಕೆಂದರೆ ತಲೆಗೆ ಹೋಗಲೇ ಇಲ್ಲ, ಬುದ್ಧಿಗೆ ಹೋಗಲೇ ಇಲ್ಲ. ಶ್ರೀಮತ ಯಾರು ಕೊಡ್ತಿದ್ದಾರೆ, ಯಾತಕ್ಕೆ ಕೊಡ್ತಿದ್ದಾರೆ? ಅದಕ್ಕೆ ಬಾಬಾ ಹೇಳ್ತಿರೋದು, ಮುರುಳಿ ಕೇಳೋದು ದೊಡ್ಡದಲ್ಲ, ಮುರುಳಿಗಳಲ್ಲಿ ಏನೇನು ಆಜ್ಞೆಗಳಿದೆ, ಈಶ್ವರನ ಆರ್ಡರ್ಸ್, ಇಟ್ ಈಸ್ ಆಲ್ ದಿ ಲಾ ಅಂಡ್ ಆರ್ಡರ್. ಜಗತ್ತಿನ ಯೂನಿವರ್ಸಲ್ ಲಾಸ್, ಕರ್ಮದ ಲಾಸ್, ಕಾಯ್ದೆಗಳನ್ನು ಬಾಬೋರು ನಮಗೆ ಕರ್ಮ ಬಂಧನದಿಂದ ಮುಕ್ತರನ್ನು ಮಾಡಕ್ಕೆ ಹೇಳ್ತಾರೆ. ಅದು ಸರಿಯಾಗಿ ಅರ್ಥ ಆಗಬೇಕು. ಇಲ್ಲ ಅಂದರೆ ಬರೀ ಕರ್ಮ ಬಂಧನಗಳಲ್ಲಿ ಸಿಕ್ಕಾಕೊಂಡು ಬಿದ್ದೋಗ್ಬೇಕಷ್ಟೆ, ಜನ್ಮಾಂತರ ಹೆಚ್ಚು ಕಡಿಮೆಗಳು. ಅದಕ್ಕೆ ಹೇಳ್ತಿದ್ದಾರೆ ಬಾಬೋರು, ಯಾವ ಮಕ್ಕಳು ಸ್ಮೃತಿ ಸ್ವರೂಪರಾದವರು ಸಹಜ ಸ್ವತಃ ನಡೀತಾರೆ. ಅವರು ತಿರ್ಗ ನೆನಪು ಮಾಡಬೇಕಾಗಿಲ್ಲ. ಏಕೆ? ಶ್ರೀಮತದ ಸ್ಮೃತಿಗಳ ಸ್ವರೂಪರಾಗಿದ್ದಾರೆ. ಯಾರಿಗೆ ಶ್ರೀಮತದ ಸ್ಮೃತಿ ಸ್ವರೂಪರಾಗಲಿಲ್ಲ ಅವರಿಗೆ ಗಳಿಗೆ ಶ್ರೀಮತ ನೆನಪು ತರಿಸ್ಬೇಕಾಗುತ್ತೆ. ಆದ್ರೂ ಅದರ ಅರಿವಿಲ್ಲಲ್ಲ, ಈ ಶ್ರೀಮತ ಬಾಬೋರು ಯಾಕೆ ಕೊಟ್ಟಿದ್ದಾರೆ, ಇದು ಎಷ್ಟು ಕಠಿಣವಾದಂಥ ಶ್ರೀಮತ. ಕೆಲವು ಶ್ರೀಮತಗಳಿಗೆ ಕನ್ಸೆಷನ್ ಇಲ್ಲ, ರಿಯಾಯತ್ ನೈ ಅಂತಾರೆ, ಪವಿತ್ರತೆ ವಿಷಯಗಳಲ್ಲಾಗಲಿ ಬೇರೆ ಕೆಲವು ವಿಷಯಗಳಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬೋರು, ಯಾವಾಗ ಸ್ಮೃತಿ ಇದ್ದಾಗ ಆಜ್ಞಾಕಾರಿಯಾಗಿ ನಡೀತಾರೆ, ಯಾವಾಗ ಸ್ಮೃತಿ ಇರಲ್ವೋ ಕರ್ಮ ಮಾಡಿದ ಮೇಲೆ ಓಹೋ ಬಾಬಾ ಹಿಂಗೆ ಹೇಳಿದ್ರು, ನಾನು ಹಿಂಗೆ ಮಾಡಿಬಿಟ್ನಲ್ಲ ಅಂತ ಬರ್ತದೆ.
ಯಾಕೆ ಸ್ಮೃತಿ ಸ್ವರೂಪರಾಗಲಿಲ್ಲ. जो श्रेष्ठ कर्म का प्रत्यक्ष फल मिलता है वो प्रत्यक्ष फल की अनुभूति न होने के कारण कर्म के बाद याद आता है कि ये रिजल्ट क्यों हुई. कर्म के बाद चेक करते तो समझते हैं जो जैसी बाप की आज्ञा है उस प्रमाण न चलने के कारण जो प्रत्यक्ष फल अनुभव हो वो नहीं हुआ. इसको कहते हैं आज्ञा के स्मृति स्वरूप नहीं है, लेकिन कर्म के फल को देखकर स्मृति आई. ಆಮೇಲೆ ಏನು ಪ್ರಯೋಜನ ಇಲ್ಲ. ಕರ್ಮ ಮಾಡಿದ ಮೇಲೆ ಓಹೋ ಬಾಬಾ ಹಿಂಗೆ ಹೇಳಿದ್ರು, ನಾನು ಹಿಂಗೆ ಮಾಡಿದೆ. ನೀವು ಎಷ್ಟಾದರೂ ಪಶ್ಚಾತ್ತಾಪ ಮಾಡ್ರಿ, ಬಟ್ ಆದರೆ ಫಲ ಫಿಕ್ಸ್ ಆಗೋಯ್ತು. ಆದರೆ ಆ ಕ್ಷಮೆಗೂ ಒಂದು ಲಿಮಿಟ್ ಇದೆ. ಬಾಬವರು ಮಾಡಲ್ಲ ಕೆಲವೆಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅಂದರೆ ಶ್ರೇಷ್ಠ ಕರ್ಮ ಸ್ಮೃತಿ ಸ್ವರೂಪರಾಗಿ ಶ್ರೀಮತದ ಪ್ರಮಾಣ, ಶ್ರೀ ಅಂದರೆ ಶ್ರೇಷ್ಠ, ಡೆಫಿನೆಟ್ಲಿ ಶ್ರೀಮತದ ಪ್ರಮಾಣ ಆ ಸ್ವರೂಪ, ಆ ಆತ್ಮಿಕ ಸ್ಥಿತಿಯಲ್ಲಿ ಬಾಬವ್ರ ನೆನಪಲ್ಲಿ ಆ ಶ್ರೀಮತದ ಸ್ಮೃತಿ ಸ್ವರೂಪರಾಗಿ ಯಾವಾಗ ಮಾಡ್ತಿದ್ದೀವಿ, ಯಾವಾಗ ಅದು ಶ್ರೇಷ್ಠ ಕರ್ಮ ಆಗುತ್ತೆ, ಅದರ ಫಲ ಇಮ್ಮಿಡಿಯೇಟ್ ಖುಷಿ, ಶಕ್ತಿ, ಪರಮಾತ್ಮ ಆಶೀರ್ವಾದ ಸಿಗಲೇಬೇಕು. ಅಂಡ್ ಶ್ರೇಷ್ಠ ಕರ್ಮ ಇರೋ ಕಾರಣ ಅದರ ಸಫಲತೆ ಸಹಜ ಸ್ವತಃ ಅನುಭೂತಿಗೆ ಬರುತ್ತೆ. ಪ್ರತ್ಯಕ್ಷ ಫಲದ ಜೊತೆಯಲ್ಲಿ ಯಾವಾಗ ಕರ್ಮ ಮಾಡಿದ ಮೇಲೆ ನೆನಪು ಬರುತ್ತೆ, ಯಾಕೆ ಸ್ಮೃತಿ ಸ್ವರೂಪರಲ್ವೋ, ಅವಾಗ ಅವ್ರಿಗೆ ಅನಿಸುತ್ತೆ ಓಹೋ ಯಾತಕ್ಕೆ ರಿಸಲ್ಟ್ ಹಿಂಗೆ ಬಂದ್ಬಿಡ್ತು, ನಾನು ಮಾಡಿದ್ನಲ್ವಾ ಅಂತಂದರೆ ಆಗ ನೆನಪು ಬರುತ್ತೆ, ಅಯ್ಯೋ ಶ್ರೀಮತವನ್ನು ಬಿಟ್ಬಿಟ್ನಲ್ಲ. ಅದಕ್ಕೇನೆ ಯಾವ ರೀತಿಯಲ್ಲಿ ಬಾಬವ್ರು ಮಾಡೋಕ್ಕೆ ಹೇಳಿದ್ರೋ, ಯಾವ ರೀತಿಯಲ್ಲಿ ನಡೆಯೋಕ್ಕೆ ಹೇಳಿದ್ರೋ ಹಂಗೆ ನಾನು ನಡಿಲಿಲ್ವಲ್ಲ ಅನ್ನೋದು ಮನಸ್ಸು ತಿನ್ನೋಕ್ಕೆ ಶುರುವಾಗ್ತದೆ. ಆ ಫಲ, ಕರ್ಮದ ಫಲ ನೋಡಿ ಸ್ಮೃತಿಯಲ್ಲಿ ಬಂತು, ಸರಿಯಲ್ಲಲ್ಲ. ಕರ್ಮದ ಫಲ ನೋಡಿ ಸ್ಮೃತಿಯಲ್ಲಿ ಬಂತು, ಮೊದಲೇನೆ ನೆನ್ಪಿಟ್ಕೊಂಡು ಮಾಡಬೇಕಲ್ಲ. ಅಮೃತ್ ವೇಳೆಯಿಂದ ಹಿಡಿದು ಈಗ ಕ್ಲಾಸ್ ಟೈಮ್, ಕ್ಲಾಸಲ್ಲಿ ನೀವೆಲ್ಲ ಅಟೆನ್ಷನ್ ಪ್ಲೀಸ್ ಕೂತಿದ್ದೀರಾ. ಬಾಬೂರನ್ನು ನೋಡ್ತಾ ವತನದಲ್ಲಿ ಆತ್ಮಸ್ಮೃತಿಯಲ್ಲಿ ವಿದೇಹಿಯಾಗಿ ತನ್ನ ಆತ್ಮಸ್ವರೂಪದ ಸ್ಥಿರತೆ ಅಚಲತೆಯಲ್ಲಿ ಜ್ಞಾನ ಸ್ವರೂಪರ ಕೂತ್ಕೊಂಡು ಮುರುಳಿ ಕೇಳ್ತಿದ್ದೀರಾ. ಅಂತರ್ಮುಖಿ ಜ್ಞಾನ ಸ್ವರೂಪರಾಗಿ ಮುರುಳಿ ಕೇಳಲಿಕ್ಕೆ, ನಶೆಯಲ್ಲಿ ಕೇಳಲಿಕ್ಕೆ, ನಾನು ಬಾಬನ ಲಾಡ್ಲಾ ಸ್ಟೂಡೆಂಟ್ ಅಂಡ್ ಗಾಡ್ಲಿ ಸ್ಟೂಡೆಂಟ್, ಬಾಬಾ ನೀನು ನನಗೆ ಓದಿಸ್ತಿದ್ಯಾ ಅನ್ನೋ ನಶೆಯಲ್ಲಿ ಕೂತ್ ಕೇಳ್ತೀವ. ಇವೆಲ್ಲ ಆಯಾಯ ಕರ್ಮದ ವಿಧಿಗಳೇನಿದೆ ಅದನ್ನು ನಾನು ಮರೆಯಂಗಿಲ್ಲ. ನಶೆ ಇರಬೇಕು, ಯಾರು ನನಗೆ ಓದಿಸ್ತಿದ್ದಾರೆ ಅದಕ್ಕೆ ಹೇಳ್ತಿದ್ದಾರೆ. ನಂಬರ್ 1 है, ಯಾರು ನಂಬರ್ 1? सहज स्वतः स्मृति स्वरूप आज्ञाकारी. और दूसरा नंबर है कभी स्मृति से कर्म करने वाले और कभी कर्म के बाद स्मृति में आने वाले. ಈಗ ನೋಡ್ಲಿಕ್ಕೂ ಶ್ರೀಮತ ಆಜ್ಞೆ ಇದೆ. ಆತ್ಮನಾಗಿ ಆತ್ಮನನ್ನು ನೋಡಿ, ನಾವು ವ್ಯಕ್ತಿಯಾಗಿ ವ್ಯಕ್ತ ಭಾವದಲ್ಲಿ ದೇಹದ ಕಡೆ ನನ್ನ ದೃಷ್ಟಿ ಹೋಯ್ತು, ಅಥವಾ ವ್ಯಕ್ತಿಯಾಗಿ ನಾನು ನೋಡಿದೆ ಸೋ ಫೇಲ್, ಆ ನೋಡೋ ಕರ್ಮದ ಶ್ರೀಮತ ಬಿಟ್ಟೆ ನಾನು. ಲೌಕಿಕ ಸಂಬಂಧಗಳಲ್ಲಿ ಮಕ್ಕಳು ಮೊಮ್ಮಕ್ಕಳು ಪತಿ ಪತ್ನಿ ಆ ಭಾವದಲ್ಲಿ ನೋಡಿದೆ, ಫೇಲ್. ಅಲ್ಲಿ ಖುಷಿ ಇರೋಕ್ಕಾಗಲ್ಲ. ಸೊ ನಾನು ಏನು ಕೇಳಬೇಕು ಅದನ್ನು ಕೇಳದೆ ಬೇರೆ ಕೇಳದೆ, ಅಲ್ಲಿ ಸಣ್ಣದಾಗಿ ಉಲ್ಲಂಘನೆಯ ಹೊರೆ. ನಾನೇನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಮಾತಾಡೋ ಸಭ್ಯತೆ, ಸಂಬಂಧಗಳ ಸಭ್ಯತೆ ಏನಿದೆ ಅದರ ಅನುಸಾರ ನಾನು ನಡೆದ್ನಾ ಇಲ್ವಾ, ಅಲ್ಲಿ ಹೊರೆ ಶುರುವಾಯಿತು. ಯಾವುದೇ ದೇಹಾಭಿಮಾನದ ವಿಕಾರಗಳ ಮಿಕ್ಸ್ ಕರ್ಮಗಳೇನಿದೆ ಅದು ಹೊರೆ ಬಂದಂಗೆ ಆ ಉದಾಸತೆ ಏನಿದೆ, ಖುಷಿ ತೃಪ್ತಿ ಸಂತುಷ್ಟ ಇಲ್ಲದ ಜೀವನ ಅದು ನಡೀತಾ ಹೋಗುತ್ತೆ. ವೇಸ್ಟ್ ವ್ಯರ್ಥವಾಗಿ. ಈಗ ವ್ಯರ್ಥ ಆಲೋಚನೆಗಳು. ಈಗ ಪ್ರಪಂಚದ ಕಂಟ್ರೋಲ್ ನಿಮಗಿದೆಯಾ? ಕೂತ್ಕೊಂಡು ಹಂಗ್ಯಾಕೆ ಆಗ್ತಿದೆ, ಹಿಂಗ್ಯಾಕೆ ಆಗ್ತಿದೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದೇನು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರಾ? ಇಲ್ಲ ಅಲ್ಲ.
ನಂದೀಗ ಈಗ ಅಮೂಲ್ಯ ಟೈಮ್, ಹೋಗೋ ಟೈಮ್, ಇಲ್ಲಿ ನನಗೆ ಬೇರೆ ಚಿಂತನೆಗಳಿರಂಗಿಲ್ಲ. ಬಾಬುವರೆಲ್ಲ ಭವಿಷ್ಯ ಹೇಳ್ಬಿಟ್ಟಿದ್ರು, ಏನಾಗುತ್ತೆ ಪ್ರಪಂಚದಲ್ಲಿ, ಯಾಕಾಗುತ್ತೆ, ಹೋಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಾಕೆ ಹೆಂಗೆ, ಇವ್ರಿಗೆ ಬುದ್ಧಿ ಇಲ್ವಾ, ಅವ್ರಿಗೆ ಬುದ್ಧಿ ಇಲ್ವಾ, ಅದನ್ನು ನಾನು ನೋಡಬೇಕಾಗಿಲ್ಲ. ಎಲ್ಲ ಹಂತದಲ್ಲಿ ಶ್ರೀಮತವನ್ನು ಎಲ್ಲಿ ಯಾವ ಲಿಮಿಟ್ಸಲ್ಲಿ ಇರೋಕ್ಕೆ ಹೇಳ್ತಿದ್ದಾರೆ, ನಾನು ಅಲ್ಲೇ ಇದ್ದು ನನ್ನ ವಿಚಾರ, ನನ್ನ ಭಾವನೆಯವರೆಗೆ ಅದಿದೆಯಾ. ಯಾಕೆಂದರೆ ದೇಹ ನೋಡೋದು, ಕಣ್ಣೇ ದೊಡ್ಡ ಮೋಸ ಮಾಡೋ ಅಂಗ. ದೇಹ ನೋಡೋದಂತಂದರೆ ಹೋಯ್ತು. ಯಾರ್ಯಾರಿಗೆ ತನ್ನ ವೀಕ್ನೆಸ್ಸು, ನೋಡೋದ್ರಲ್ಲಿ ವೃತ್ತಿ ಚಂಚಲನ, ಕಾಮದ ದೃಷ್ಟಿ ಇದೆಯಾ, ಅವಗುಣದ ದೃಷ್ಟಿ ಇದೆಯಾ, ತಿರಸ್ಕಾರದ ದೃಷ್ಟಿ ಇದೆಯಾ, ಏನಿದೆ ಅಲ್ಲಿ ತನ್ನನ್ನು ತಾನು ಅವಾಯ್ಡ್ ಮಾಡಬೇಕು, ಬ್ರೇಕ್ ಹಾಕಬೇಕು. ತನ್ನ ಸಂಸ್ಕಾರಗಳ ಬದಲಾವಣೆ ಮಾಡೋಕ್ಕೆ ಸಾಧನೆ ಬೇಕು. ನಿರಾಕಾರಿ ಸ್ವರೂಪದ ಕಿವಿ ಮೋಸ ಮಾಡ್ತಿದ್ಯಾ, ಬಾಯಿ ಮೋಸ ಮಾಡ್ತಿದ್ಯಾ, ತಿನ್ನೋದು ಮೋಸ ಮಾಡ್ತಿದ್ಯಾ. ಕೆಲವ್ರಿಗೆ ತಿನ್ನೋ ಆಕರ್ಷಣೆಗಳು ವೆರೈಟಿ ತಿಂತಾ ಇರಬೇಕು, ಇದೇ ಬೇಕು, ಹಾಗೆ ಬೇಕು, ನೋ. ಸೊ ಈ ತರಹ ನಾವು ನೋಡಬೇಕು, ಯಾವುದು ಎಲ್ಲಿ ಹಿಡ್ಕೊತಿದೆ ನನ್ನನ್ನು ಮಾಯೆ. ಸೊ ನಂಬರ್ 1 ಮಕ್ಕಳಂದರೆ ಯಾರು ಸಹಜ ಸ್ವತಃ ತಂದೆಯ ಶ್ರೀಮತದ ಸ್ಮೃತಿ ಸ್ವರೂಪರಾಗಿರ್ತಕ್ಕಂಥವ್ರು. ಎರಡನೇವ್ರೇನೆಂದರೆ ಕರ್ಮ ಆದಮೇಲೆ ಸ್ಮೃತಿಯಲ್ಲಿ ಬರ್ತಕ್ಕಂಥವ್ರು. ತೀಸರಿ ನಂಬರ್ ಕಿತ್ತೋ ಬಾತಿ ಚೋಡೋ. ಮೂರನೇವ್ರ ಕತೆನೇ ಬಿಟ್ಬಿಡಿ, ಅವ್ರ ಚೆಕ್ಕಿಂಗೂ ಇಲ್ಲ, ಪಕ್ಕಿಂಗೂ ಇಲ್ಲ. ಶ್ರೀಮತ ಇದೆಯೋ ಇಲ್ವೋ, ಏನೋ ಒಂದು ಕಾಟಾಚಾರ, ಬ್ರಹ್ಮ ಕುಮಾರ ಕುಮಾರಿ ಜೀವನ ಅಂತ ನಡೆಯೋದು. ಮುರುಳಿ ಕೇಳದೆ ಮುಗ್ದೋಯ್ತು. ಏನು ಬಾಬಾ ಹೇಳ್ತಾರೆ, ದೋಯಿ ಮಾಲಾ, ಅದಕ್ಕೆ ಮೂರನೇವ್ರ ಮಾಲೆ ಇಲ್ಲ, 2 ಮಾಲೆ. पहली छोटी माला, दूसरा बड़ी माला है, तीसरे का तो माला ही नहीं है, इसलिए 2 की बात कर रहे हैं. ಅದಕ್ಕೆ ಹೇಳ್ತಿದ್ದಾರೆ ವಿಜಯ ಮಾಲೆ ಒಂದೇ. ಅದಕ್ಕೆ ಬಾಬಾ ಹೇಳ್ತಾರೆ ಇನ್ನೊಂದು ಮಾಲೆ 2 ಬಿಟ್ರೆ ಇನ್ನು ಬೇರೆ ಇಲ್ಲ. ಮೂರನೇವ್ರದ್ದು ನಾನು ಮಾತಾಡ್ತಾ ಇಲ್ಲ ಅಂತಿದ್ದಾರೆ, ಕ್ಯಾನ್ಸಲೇ ಮಾಡಿಬಿಟ್ರು. ಆಜ್ಞಾಕಾರಿ ನಂಬರ್ 1 ಆಜ್ಞಾಕಾರಿ ಮಕ್ಕಳ ದಿನಚರಿ ಏನು, ಅವರ ಸ್ಥಿತಿ ಏನು ಅಂತ ವರ್ಣನೆ ಮಾಡ್ತಿದ್ದಾರೆ. सदा अमृत वेले से रात तक सारे दिन की दिनचर्या के हर कर्म में आज्ञा प्रमाण चलने के कारण हर कर्म में मेहनत नहीं अनुभव करते, लेकिन आज्ञाकारी बनने का विशेष पल बाप के आशीर्वाद की अनुभूति करते हैं. ಕೇಳ್ರಿ, ಅಂಡರ್ಲೈನ್ ಏನೋ, बाप के आशीर्वाद की अनुभूति करते हैं, क्योंकि आज्ञाकारी बच्चे के ऊपर हर कदम में बाप दादा के दिल की दुआएं साथ है. इसलिए दिल की दुआओं के कारण हर कर्म फलदायी होता है, क्योंकि कर्म बीज है और बीज से जो प्राप्ति होती है वो है फल. ಬೀಜ ಶ್ರೇಷ್ಠ ಇದ್ದಾಗ ಡೆಫಿನೆಟ್ಲಿ ಅದರ ಫಲ ಶ್ರೇಷ್ಠ ಇರಲೇಬೇಕು. ನಂಬರ್ 1 ಆಜ್ಞಾಕಾರಿ ಮಕ್ಕಳಂದರೆ ಯಾರು ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೆ ಪ್ರತಿ ಕರ್ಮಕ್ಕೆ, ಪ್ರತಿ ಸಂಕಲ್ಪಕ್ಕೆ, ಪ್ರತಿ ಮಾತಿಗೆ, ಪ್ರತಿ ನಡತೆಗೆ, ಎಲ್ಲದಕ್ಕೆ ಶ್ರೀಮತ ಕೊಟ್ಟಿದ್ದೀನಿ. ಅದರ ಪ್ರಮಾಣ ಯಾರು ನಡೀತಾರೆ ಅವರಿಗೆ ಯಾವುದೇ ಕರ್ಮದ ಪರಿಶ್ರಮ ಇಲ್ಲ. ಫಸ್ಟ್ ಆಶೀರ್ವಾದ. ಅವ್ರಿಗೆ ಜೀವನದಲ್ಲಿ ಕಷ್ಟ ಅನ್ನೋದು ಅನುಭವ ಆಗೋದೇ ಇಲ್ಲ. ಆಜ್ಞಾಕಾರಿ ಆಗೋ ವಿಶೇಷ ಫಲ ಅಂದರೆ ಪರಮಾತ್ಮನ ಆಶೀರ್ವಾದದ ಅನುಭೂತಿ. ಪರಮಾತ್ಮನ ಆಶೀರ್ವಾದದ ಅನುಭೂತಿ ಏನಂದರೆ ಜ್ಞಾನ, ಯೋಗ, ಧಾರಣೆ, ಸೇವೆ 4 ಸಬ್ಜೆಕ್ಟಲ್ಲಿ ಅವರಿಗೆ ಪರಿಶ್ರಮ ಇಲ್ಲ. ಕೂತ ತಕ್ಷಣ ಬಾಬಾ ಅಂದ ತಕ್ಷಣ ಹಾರ್ಕೊಂಡು ಹೋಗ್ತಾರೆ. ಜ್ಞಾನ ಜೀವನದಲ್ಲಿ ಧಾರಣೆಯಲ್ಲಿ ಬರ್ತಾ ಹೋಗುತ್ತೆ. ಗುಣಗಳ ಧಾರಣೆ ಸ್ವಾಭಾವಿಕವಾಗಿರುತ್ತೆ. ಸೇವೆ ಅವರು ನಡೀತಾ ಕೂತ್ಕೊಳ್ತಾ ಅವರ ಪ್ರತಿವೃತ್ತಿ ದೃಷ್ಟಿ ಸೇವೆ ಮಾಡ್ತಾ ಹೋಗುತ್ತೆ. ಯಾವ ಅಂದರೆ ಪುರುಷಾರ್ಥದ ಪರಿಶ್ರಮ, ಶ್ರೇಷ್ಠ ಕರ್ಮಗಳ ಸಫಲತೆ ಇರೋ ಕಾರಣ ಅದರಲ್ಲಿನೂ ಯಾವ ಪರಿಶ್ರಮದ ಅವರ ಅನುಭವ ಮಾಡಲ್ಲ. ಅವರಿಗೆ ಸಂಸ್ಕಾರಗಳನ್ನು ಸತಾಯಿಸಲ್ಲ. ಯಾಕೆಂತಂದರೆ ಆಜ್ಞಾಕಾರಿ. ಬಾಬನ ಶ್ರೀಮತದ ಪ್ರಮಾಣ ಇರೋ ಕಾರಣ ಆಶೀರ್ವಾದದ ಫಲಸ್ವರೂಪ
ಬಾಬಾ ಹೇಳ್ತಾರೆ ಅವ್ರ ಜೊತೆ ಬಾಪ್ ಕಿ ದಿಲ್ ಕಿ ದುವಾಯೆ ಸದಾ ಸಾಥ್. ಯಾರಿಗೆ ಪರಮಾತ್ಮನ ಆಶೀರ್ವಾದದ ಛತ್ರ ಛಾಯೆ ಇದೆಯೋ ಅಲ್ಲಿ ಯಾರಾದ್ರೂ ಮುಟ್ಟಕ್ಕಾಗತ್ತಾ? ರಾವಣ ಮುಟ್ಟಕ್ಕಾಗತ್ತಾ? ಅಷ್ಟು ಸರೆಂಡರಿಂಗ್. ಪರಮಾತ್ಮ ನೀನೇ ಎಲ್ಲ ಅಂತ ಹೇಳೋದು ಈಸಿ, ಯಾಕೆಂದ್ರೆ ಭಕ್ತಿಯ ಸಂಸ್ಕಾರ. ಇಲ್ಲಿ ಅದೆಲ್ಲ ನಡೆಯಲ್ಲ, ಬಾಯಿ ಮಾತು. ಇಲ್ಲಿ ಏನಿದ್ರು ಕರ್ಮದಲ್ಲಿ ನೀನೇ ಎಲ್ಲ, ನಿನ್ನ ಶ್ರೀಮತವೇ ಎಲ್ಲ, ನನ್ನ ಸದ್ಗತಿ ಆಧಾರ. ಆ ರೀತಿ ನಡೆದವರು ಬಚಾವಾಗೋಕ್ ಸಾಧ್ಯ. ಯಾಕೆಂದ್ರೆ ಈಶ್ವರನ ಆಶೀರ್ವಾದ ತಗೊಳ್ಳೋದಷ್ಟು ಈಸಿ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಹೃದಯದ ಆಶೀರ್ವಾದ ಇರೋ ಕಾರಣ ಪ್ರತಿ ಕರ್ಮ ಫಲದಾಯಿ. ತನಗೂ ಫಲದಾಯಿ, ಅನ್ಯರಿಗೂ ಫಲದಾಯಿಯಾಗಿ ನಡೀತಾರೆ. ಅಟೆನ್ಷನ್ ಪ್ಲೀಸ್. ಎಲ್ಲಿವರೆಗೂ ನಮ್ಮ ಬುದ್ಧಿ ಪ್ರತಿ ಶಬ್ದದ ಕಡೆ ಅಟೆನ್ಷನ್ ಕೊಡಿ. ಬುದ್ಧಿ ಅಲ್ಲಿ ಇಲ್ಲಿ ಹೋಗಕ್ಕೆ ಬಿಡಬೇಡಿ. ಫಲದಾಯಿಯಾಗಿದೆಯಾ ನನ್ನಿಂದ ಪ್ರತಿಯೊಬ್ಬರಿಗೆ, ಇವನ್ ಪ್ರಕೃತಿಗೂ ನನ್ನ ವೈಬ್ರೇಷನ್ನು ಸುಖ ಕೊಡಬೇಕು. ನನ್ನ ವ್ಯವಹಾರ ಅನ್ಯರಿಗೆ ಒಳ್ಳೇದು ಮಾಡಬೇಕು, ನನಗೆ ಒಳ್ಳೇದಾಗಬೇಕು. ಯಾಕೆಂದ್ರೆ ಒಳ್ಳೇದಾಗೋದಂದ್ರೇನು? ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಸಂಕಲ್ಪದಲ್ಲಿ ಉನ್ನತಿಯ ಅನುಭವ. ತನ್ನ ಉನ್ನತಿ, ಅನ್ಯರ ಉನ್ನತಿ. ಕೆಲವರು ಸಂಘದೋಷದಲ್ಲಿ ತಂದ್ಬಿಟ್ಟು ತಾನು ಬಿದೋಗ್ತಾರೆ, ಬೇರೆಯವ್ರನ್ನು ಬೀಳಿಸ್ಬಿಡ್ತಾರೆ. ಹಂಗಿರಂಗಿಲ್ಲ. ಎಷ್ಟು ದೊಡ್ಡ ಪಾಪಕರ್ಮ ಅಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನೋಡ್ಕೊಳ್ಳಿ ನಾನು ಫಲದಾಯಿ, ನನ್ನ ಕರ್ಮ ಪ್ರತಿ ಕರ್ಮ ಫಲದಾಯಿಯಾಗಿದೆಯಾ? ಇದು ತಂದೆಯ ಆಶೀರ್ವಾದದ ರಿಸಲ್ಟು. ಅದರಿಂದ ಬಾಬಾ ಹೇಳೋದು ಬೀಜ ಸ್ಟ್ರಾಂಗ್ ಇರೋ ಕಾರಣ ಕರ್ಮ ಸ್ಟ್ರಾಂಗ್. ಏಕೆ? ಆಜ್ಞಾಕಾರಿ, ಶ್ರೇಷ್ಠ ಸಂಕಲ್ಪಗಳ ಶ್ರೀಮತ ಅಂದರೆ ಶ್ರೇಷ್ಠ ತಾನೇ. ಅದರ ಅನುಸಾರ ಏನು ಮಾಡ್ತೀವಿ? ನಮ್ಮ ಸಂಕಲ್ಪ, ಮಾತು, ಕರ್ಮ, ವೃತ್ತಿ, ದೃಷ್ಟಿ, ಸಂಸ್ಕಾರಗಳೆಲ್ಲ ಶ್ರೇಷ್ಠ, ನ್ಯಾಚುರಲ್ ಇರಬೇಕು. तो नंबर 1 आज्ञाकारी आत्मा का हर कर्म रूपी बीज शक्तिशाली होने के कारण हर कर्म का फल सदा संतुष्टता, सफलता प्राप्त होती है. संतुष्टता अपने आप से भी होती है और कर्म के रिजल्ट से भी होती है और अन्य आत्माओं के संबंध संपर्क से भी होती है. नंबर 1 आज्ञाकारी आत्माओं के तीनों ही प्रकार की संतुष्टता स्वतः और सहज अनुभव होती है और सदा अनुभव होती है. ಕೇಳಿದ್ರ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಂದ್ರೆ ತಂದೆಯ ಆಶೀರ್ವಾದ ಇರೋ ಕಾರಣ ಆಜ್ಞಾಕಾರಿ ಆತ್ಮಗಳು ಪ್ರತಿ ಕರ್ಮದ ಬೀಜ ಶಕ್ತಿಶಾಲಿಯಾಗಿರೋ ಕಾರಣ ಕರ್ಮದ ಫಲ ಏನಿದೆ, ಏನೆಲ್ಲ ಮಾಡ್ತಾರೆ ಆಂತರಿಕ ತೃಪ್ತಿ ಇರುತ್ತೆ. ನನ್ನ ತಂದೆ ಹೆಂಗೆ ಹೇಳಿದ್ರು ಹಂಗೆ ಮಾಡ್ತಿದ್ದೀನಿ, ಬಾಬಾ ನೀನೆಲ್ಲ ಮಾಡಿಸ್ತಿದ್ಯಾ. ಸೊ ಈಶ್ವರನ ಆಜ್ಞೆಯ ಪ್ರಮಾಣ ಇರೋ ಕರ್ಮಗಳ ಸಫಲತೆ ಇದ್ದೇ ಇದೆ. ಅಲ್ಲಿ ಶ್ರೇಷ್ಠ ಫಲ, ಸಂತುಷ್ಟತೆ, ತೃಪ್ತಿ ಎನ್ನೋದು ಜೀವನದಲ್ಲಿ ಬಹಳ ದೊಡ್ಡದು. ಜೀವನದಲ್ಲಿ ತೃಪ್ತಿ ಇಲ್ಲ, ಮನಸ್ಸು ತಿಂತಾ ಇರುತ್ತೆ ತಾನು ಮಾಡಿರೋ ಕರ್ಮಗಳು, ಅದು ಏನು ಜೀವನನ ಅದು? ಅದಕ್ಕೆ ಹೇಳ್ತಿದ್ದಾರೆ ಸಂತುಷ್ಟತ ತನ್ನ ಜೊತೆ ತನಗೆ ಕರ್ಮಗಳ ರಿಸಲ್ಟ್ ಅನುಭವ ಆಗುತ್ತೆ. ಮತ್ತೆ ಅನ್ಯ ಆತ್ಮಗಳು ಯಾರು ಸಹಜ ಸಂಪರ್ಕ ಸಂಬಂಧದಲ್ಲಿ ಬರ್ತಾರೆ ಅವರು ಸಹಜ ಸ್ವತಃ ಸದಾ ಸಂತುಷ್ಟರಾಗಿರ್ತಾರೆ. ಶ್ರೀಮತದ ಮೇಲೆ ಯಾರು ನಡೆಯಲ್ಲೋ ಅವ್ರು ಯಾವಾಗಲೂ ಅನ್ಯರಿಗೂ ಡಿಸ್ಟರ್ಬೆನ್ಸೆ. ಯಾಕೆಂದ್ರೆ ಸಂಸ್ಕಾರ ವಶ, ಅದು ಚಿಕ್ಕ ಚಿಕ್ಕದಿರಲಿ ದೊಡ್ಡ ದೊಡ್ಡದಿರಲಿ, ಅವರು ಎಲ್ಲರನ್ನ ಡಿಸ್ಟರ್ಬ್ ಮಾಡ್ತಾರೆ, ತನ್ನನ್ನು ಮಾಡ್ಕೊಂಡೇ ಇರ್ತಾರೆ. ಬಟ್ ಬುದ್ಧಿ ಭ್ರಷ್ಟ ಆಗ್ಬಿಡುತ್ತೆ. ಇದು 4 ಸಾರಿ 5 ಸಾರಿ ಅದೇ ಕತೆ ಮಾಡ್ತಾ ಹೋಗ್ತಾರೆ ಅಂದರೆ ಅದು ಆದತ್ತಾಗ್ಬಿಡುತ್ತೆ. ಬುದ್ಧಿ ಆವಾಜ ಹಾಕಲ್ಲ, ವಿವೇಕ ಮಾತಾಡಲ್ಲ. ಅವಾಗ ಅವರಿಗೆ ನಾನು ಸರಿ ಮಾಡ್ತಿಲ್ಲ, ನಾನು ತಪ್ಪು ಮಾಡ್ತಿದ್ದೀನಿ ಅನ್ನೋ ಪ್ರಜ್ಞೆನೇ ಇರಲ್ಲ. ಆ ಥರ ಕರ್ಮಗಳನ್ನು ಮಾಡ್ತಾ ಹೋಗ್ತಾರೆ. ಅಂಥವರು ಪ್ರಕೃತಿಯನ್ನು, ವಾಯುಮಂಡಲ ಹಾಳು ಮಾಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು ಅಲ್ಲಿ ನಂಬರ್ 1 ಆಜ್ಞಾಕಾರಿ ಆತ್ಮಗಳಿಗೆ ಸ್ವತಃ ಈ 3 ಸರ್ಟಿಫಿಕೇಟ್. ತಂದೆ ಸಂತುಷ್ಟ, ಸ್ವಯಂ ತಾನು ಸಂತುಷ್ಟ, ತನ್ನಿಂದ ಅನ್ಯರ, ತನ್ನ ಚಲನೆ ತನ್ನ ಜೀವನದಿಂದ
ತಾನು ಮಾಡೋ ಕರ್ಮಗಳಿಂದ ಅನ್ಯರ ಸಂತುಷ್ಟತೆ ಸ್ವತಃ ಇರುತ್ತೆ. कई बार कई बच्चे अपने कर्म से स्वयं संतुष्ट होते हैं कि मैंने बहुत अच्छा विधि पूर्वक कर्म किया, लेकिन कहाँ सफलता रूपी फल जितना स्वयं समझते उतना दिखाई नहीं देता, और कहाँ फिर स्वयं भी संतुष्ट, फल में भी संतुष्ट, फिर संबंध संपर्क में संतुष्टता नहीं होती है. इसको नंबर 1 आज्ञाकारी नहीं कहेंगे. नंबर 1 आज्ञाकारी तीनों ही बातों में संतुष्टता का अनुभव करेंगे. ಅಂದ್ರೆ 3 ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಸಂತುಷ್ಟ ಅರ್ಥಾತ್ ಸಂತೋಷ, ತೃಪ್ತಿ ಒಳಗಡೆಯಿಂದ. ಅದು ನಾನು ಬಾಬಾ ಹೇಳ್ತಾರೆ ಬಟ್ ನಡೆಯಲ್ಲ, ನಾನು ಹಿಂಗೆ ಮಾಡ್ತೀನಿ ಅನ್ನೋದು ಮನಸ್ಸು ತಿನ್ನುತ್ತಲ್ಲ, ಪಶ್ಚಾತ್ತಾಪ. ಅದು ತನಗೂ ತೃಪ್ತಿ ಇಲ್ಲ. ತನ್ನ ಸಂಸ್ಕಾರಗಳ ಕಾರಣ ಇನ್ನೊಬ್ರು ಬಾಬನ ಶ್ರೀಮತ ವಿರುದ್ಧವಾಗಿದ್ದರೆ ನಾವು ಬೇರೆಯವ್ರು ಯಾರು ನೋಡಿ ಖುಷಿ ಪಡ್ತಾರೆ? ಯಾರು ಖುಷಿ ಪಡೋಕ್ಕಾಗಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಕೆಲವು ಮಕ್ಕಳಿಗೆ ವಿಚಾರ ನಡೆಯುತ್ತೆ, ನಾನಂತೂ ವಿಧಿಪೂರ್ವಕ ಒಳ್ಳೆ ಕರ್ಮಗಳನ್ನೇ ಮಾಡಿದೆ, ಕೆಲವು ಕಡೆ ಅದು ಎಷ್ಟು ಬಯಸ್ತಾರೆ ಸಫಲತೆ ಸಿಗಲ್ಲ, ಕೆಲವು ಕಡೆ ಆ ಬಯಸಿದ ಸಫಲತೆನೂ ಸಿಗುತ್ತೆ. ಅಂದರೆ ಸ್ವಯಂ ಸಂತುಷ್ಟ, ಸ್ವಯಂ ಕರ್ಮಗಳಿಂದ ಸಂತುಷ್ಟ, ಬಟ್ ಅನ್ಯರ ಸಂತುಷ್ಟತೆ ಇರಲ್ಲ. ಅದರಲ್ಲಿ ಬೇರೆಯವರು ಅವರಿಂದ ಸಂತುಷ್ಟ ಆಗಲ್ಲ. ಅಂದರೆ ಬಾಬಾ ಹೇಳ್ತಾರೆ ಡೆಫಿನೆಟ್ಲಿ ಅದು ಸಂಪೂರ್ಣ ಸರ್ಟಿಫಿಕೇಟ್ ಬೇರೆಯವರಿಂದನೂ ಸಿಗಬೇಕು. ಅದು ನಂಬರ್ 1 ಆಜ್ಞಾಕಾರಿ ಅಲ್ಲ. ನಂಬರ್ 1 ಆಜ್ಞಾಕಾರಿಗಳಂದ್ರೆ 3 ಪ್ರಕಾರದ ಸಂತುಷ್ಟತೆಯ ಸರ್ಟಿಫಿಕೇಟ್ ಬೇಕು. ಅದರಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಕೆಲವರು ಅವರು ಎಷ್ಟೇ ಸರಿ ಇದ್ರೂ ಯಾಕೆ ಅಸಂತುಷ್ಟರಾಗ್ತಾರೆ ಅನ್ನೋದಕ್ಕೆ ರೀಸನ್ ಹೇಳ್ತಿದ್ದಾರೆ. वर्तमान समय के प्रमाण कई श्रेष्ठ आज्ञाकारी बच्चों द्वारा कभी कभी कोई आत्माएं अपन को असंतुष्ट भी अनुभव करते हैं. आप सोचेंगे ऐसा तो कोई नहीं जिससे सभी संतुष्ट हो. कोई न कोई असंतुष्ट हो भी जाते हैं, लेकिन वो कई कारण होते हैं. अपने कारण को न जानने के कारण मिसअंडरस्टैंडिंग कर देते हैं. ಕೇಳಿ, ಬಾಬಾ ಹೇಳ್ತಾರೆ ವರ್ತಮಾನ ಸಮಯ ಪ್ರಮಾಣ ಕೆಲವು ಶ್ರೇಷ್ಠ ಆಜ್ಞಾಕಾರಿ ಮಕ್ಕಳು ಅವ್ರ ಮುಖಾಂತರ ಕೆಲವು ಸಾರಿ ಅಸಂತುಷ್ಟರಾಗ್ತಾರೆ ಕೆಲವು ಆತ್ಮಗಳು. ಯಾಕೆ? ಅವಾಗ ಆತ್ಮಗಳು ಯೋಚನೆ ಮಾಡುತ್ತಾರೆ, ಅಂಥವ್ರು ಯಾರಿದ್ದಾರೆ, ಎಲ್ಲರಿಂದ ಎಲ್ಲರೂ ಸಂತುಷ್ಟವಾಗಿರೋದು ಯಾಕೆ, ಹೆಂಗಾಗುತ್ತೆ ಅಂತ. ಬಟ್ ಬಾಬಾ ಹೇಳ್ತಾರೆ ಕೆಲವು ಸಾರಿ ಕೆಲವರು ಅಸಂತುಷ್ಟರಾಗ್ತಾರೆ. ಅಸಂತುಷ್ಟರಾಗಲಿಕ್ಕೆ ಅನೇಕ ಕಾರಣಗಳಿದೆ. ಅದರಲ್ಲಿ ಕಾರಣಗಳನ್ನು ಬಾಬಾ ಹೇಳ್ತಾರೆ ವರ್ಣನೆ ಮಾಡ್ತಿದ್ದಾರೆ. ಅವರು ಯಾರು ಅಸಂತುಷ್ಟರಾಗ್ತಾರೆ ತನ್ನ ಕಾರಣವನ್ನು ಅರ್ಥ ಮಾಡಿಕೊಳ್ಳದೇನೆ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಂದ್ಬಿಡ್ತಾರೆ. ಆಗ ಅವರು ಅಸಂತುಷ್ಟರಾದರೆ ಅದಕ್ಕೆ ಇವ್ರ ಕಾರಣರಲ್ಲ, ಅವರು ತನ್ನನ್ನು ತಿಳ್ಕೊಳ್ಳದೆ ತನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರೋ ಕಾರಣ ಅವ್ರದ್ದು ಮಿಸ್ಟೇಕ್ ಆಯಿತು. ಆಜ್ಞಾಕಾರಿ ಮಕ್ಕಳ ಮಿಸ್ಟೇಕ್ ಆಗಲಿಲ್ಲ. ದೂಸರಿ ಬಾತ್, ಇನ್ನೊಂದು ಕಾರಣ ಏನಂದರೆ, ಯಾಕೆಂದರೆ ಏನು ನೋಡ್ತೀವಿ ಅದೂ ಒಂದೊಂದು ಸಾರಿ ನಂಬಕ್ಕಾಗಲ್ಲ, ಏನು ಕೇಳ್ತೀವಿ ಅದು ನಂಬಕ್ಕಾಗಲ್ಲ. ಕೇಳಿಕೆ ಮಾತುಗಳಲ್ಲಿ ನಡೆಯೋರು ಯಾವಾಗಲೂ ಬೇರೆಯವರಿಂದ ಅಸಂತುಷ್ಟರಾಗ್ತಾ ಇರ್ತಾರೆ. ಯಾಕೆಂದರೆ ರಿಯಲ್ ಕಾರಣಗಳು ಗೊತ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. दूसरी बात, अपनी बुद्धि प्रमाण बड़ों से चाहना इच्छा ज़्यादा रखते हैं और वो इच्छा जब पूर्ण नहीं होती तो असंतुष्ट हो जाते हैं. ಎರಡನೇ ಕಾರಣ ಏನಂದರೆ, ತನ್ನ ಬುದ್ಧಿಯ ಪ್ರಮಾಣ ದೊಡ್ಡವರಿಂದ ಜಾಸ್ತಿ ಇಚ್ಛೆಗಳನ್ನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೋತಾರೆ. ದೊಡ್ಡವರು ಈಗ ತಿಳ್ಕೊಳ್ಳಿ, ಕೆಪಾಸಿಟಿ ಇಲ್ಲ, ನನಗೆ ಒಂದು ದೊಡ್ಡ ಪೊಸಿಷನ್ ಕೊಡಬೇಕು ದಾದಿ ಅಂತ ನಾನು ತಿಳ್ಕೊಂಡ್ರೆ ತಪ್ಪು ನಂದಲ್ವಾ? ನಾನು ನನ್ನನ್ನು ತಿಳ್ಕೊಳ್ಳದೆ ಇಚ್ಛೆಯನ್ನು ದೊಡ್ಡದಿಟ್ಕೊಂಡ್ರೆ ಅವ್ರು ಹೆಂಗೆ ಮಾಡೋಕ್ಕಾಗುತ್ತೆ? ಅವ್ರು ಎಲ್ಲವನ್ನ ನೋಡಬೇಕಾಗುತ್ತೆ, ಎಲ್ಲ ಪರಿಸ್ಥಿತಿಗಳನ್ನು ನೋಡಬೇಕಾಗುತ್ತೆ. ಆಮೇಲೆ ತಾನೇ ಅವರು ಅದನ್ನು ಮಾಡಬೇಕಾ ಬೇಡವಾ, ಇದಕ್ಕೆ ಅವರು ಅರ್ಹರ ಅಲ್ವಾ, ಇದನ್ನು ಅವ್ರು ನಿಭಾಯಿಸೋಕ್ಕಾಗುತ್ತಾ ಇಲ್ವಾ, ಎಲ್ಲದೂ ನೋಡಬೇಕಾಗುತ್ತಲ್ವಾ.
ಸೊ ಅದಕ್ಕೆ ಹೇಳ್ತಿದ್ದಾರೆ, ಆಗ ಇಚ್ಛೆ ಪೂರ್ಣ ಆಗದೆ ಇರೋ ಕಾರಣ ನೋಡ್ದ, ಇವ್ರು ಯಾವಾಗಲೂ ಅವ್ರಿಗೆ ಮಾಡ್ತಾರೆ, ಇವ್ರಿಗೆ ಮಾಡ್ತಾರೆ, ನಂಗೆ ಮಾಡಲ್ಲ. ಸೊ ಹಿಂಗೆ ಅಸಂತುಷ್ಟರಾಗ್ತಾರೆ. ಅವರು ತನ್ನನ್ನು ತಾನು ತಿಳ್ಕೊಂಡಿರಲ್ಲ, ಅದಕ್ಕೆ ಇಚ್ಛೆ ದೊಡ್ಡದಿಟ್ಕೋತಾರೆ. ಬುದ್ಧಿ ಚಿಕ್ಕದಲ್ವಾ. तीसरी बात, कई आत्माओं के पिछले संस्कार, स्वभाव और हिसाब किताब के कारण भी जो संतुष्ट होना चाहिए वो नहीं होते. इस कारण नंबर 1 आज्ञाकारी आत्मा का वह श्रेष्ठ आत्माओं द्वारा संतुष्टता न मिलने का कारण होता है, लेकिन अपने कारणों से असंतुष्ट रह जाते हैं. इसलिए कहाँ कहाँ दिखाई देता है कि हर एक से कोई असंतुष्ट है, लेकिन इसमें भी मेजॉरिटी 95% करीब संतुष्ट होंगे, 5% असंतुष्ट दिखाई देंगे. ಇಲ್ಲಿ ಮಾರ್ಜಿನ್ ಇಡ್ತಾರೆ ಬಾಬವರು. 5% ಇಂಥವ್ರು ಇರ್ತಾರೆ ಯಾರು ತನ್ನ ಕಾರಣಗಳಿಂದ ಅಸಂತುಷ್ಟರಾಗ್ತಾರೆ. ಅವ್ರಿಗೆ ಅರ್ಥವೇ ಆಗಲ್ಲ ಇದು ನನ್ನ ಕಾರಣ ಅಂತ. ಥರ್ಡ್ ಕಾರಣ ಏನಂದ್ರೆ, ಮೂರನೇದು, ತನ್ನ ಅನೇಕ ಆತ್ಮಗಳಿಗೆ ಇಂದಿನ ಸ್ವಭಾವ ಸಂಸ್ಕಾರಗಳ ಮತ್ತು ಲೆಕ್ಕಾಚಾರದ ಕಾರಣ ಅವ್ರು ಏನು ಅಸಂತುಷ್ಟವಾಗಿರಬೇಕು ಇರಲ್ಲ. ಅಂದರೆ ಸಂಸ್ಕಾರಗಳ ಕ್ಲ್ಯಾಶಸ್, ಸಂಸ್ಕಾರಗಳ ಹೆಚ್ಚು ಕಡಿಮೆ, ಒಬ್ಬರಿಗೆ ಒಬ್ಬರು ಸಂತುಷ್ಟರಾಗಿರಲ್ಲ. ಇದನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು. ಯಾವುದೋ ಹಿಂದಿನ ಲೆಕ್ಕಾಚಾರದ ಕಾರಣ ಈ ಆತ್ಮನ ಜೊತೆ ನನಗೆ ಯಾವಾಗಲೂ ಕಿರಿಕಿರಿನೇ. ತನ್ನನ್ನು ಮೋಲ್ಡ್ ಮಾಡಿಕೊಂಡು ಶುಭ ಭಾವನೆ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಹೋಗಬೇಕು. ಆ ಥರ ಬಾಬಾ ಹೇಳ್ತಾರೆ, ಅವ್ರವ್ರ ಸಂಸ್ಕಾರದ ಕಾರಣ, ಲೆಕ್ಕಾಚಾರದ ಕಾರಣ ಸಂತುಷ್ಟತೆ ಇಲ್ಲ. ಕೆಲವ್ರದ್ದು ಪುರುಷಾರ್ಥನೇ ಇರಲ್ಲಲ್ಲ. ಹಳೆ ಸ್ವಭಾವ ಸಂಸ್ಕಾರ ಇಟ್ಕೊಂಡು ಹಳೆ ಸ್ವಭಾವ ಸಂಸ್ಕಾರಗಳನ್ನು ಯಾರು ಸಪೋರ್ಟ್ ಮಾಡ್ಕೊಂಡು ಕೂತಿರ್ತಾರೆ, ನೀನು ಹೆಂಗಾದ್ರೂ ಮಾಡು, ನೀನು ಶಬಾಷ್ ದೊರೆ ಅಂತ ಹೇಳೋಕ್ಕಾಗುತ್ತಾ ಯಾರಾದರೂ? ಹೇಳಲ್ಲ, ಭಗವಂತನೂ ಹೇಳಲ್ಲಲ್ಲ. ಸೊ ಅದರಿಂದ ದೊಡ್ಡವ್ರು ಯಾಕೆ ಹಿಂಗೆ ಮಾಡ್ತಾರೆ, ನನಗೆ ಹಿಂಗೆ ಮಾಡ್ತಾರೆ, ತನ್ನ ಸ್ವಭಾವ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಬೇಕಲ್ವಾ. ಅವ ದೊಡ್ಡವ್ರು ಏನು ಮಾಡೋಕ್ಕಾಗುತ್ತೆ? ಈಗ ಇವ್ರ ಕಾರಣ ದೊಡ್ಡವ್ರು ಹೊರೆ ಹೊತ್ಕೊಳಕ್ಕಾಗಲ್ಲಲ್ಲ. ಇದೆಲ್ಲ ನಮಗೆ ತುಂಬ ಕ್ಲಿಯರ್ ಅರ್ಥ ಆಗಬೇಕು. ನಾವೇನು ಮಾಡ್ತೀವಿ, ನಾವು ಶ್ರೀಮತದ ಪ್ರಮಾಣ ಇಲ್ಲ ಅಂದರೆ ಅದು ಬೇರೆಯವ್ರಿಗೆ ಎಷ್ಟು ಹೊರೆ ಆಗ್ಬೋದು, ವಾತಾವರಣದ ಮೇಲೆ, ಬೇರೆಯವ್ರ ಮೇಲೆ ಏನೇನು ಪ್ರಭಾವಗಳಾಗ್ಬೋದು. ಕರ್ಮ ಮಾಡೋದಕ್ಕೆ ಮುಂಚೆ ತನ್ನ ಹಳೆ ಸಂಸ್ಕಾರಗಳನ್ನು, ತನ್ನ ಲೆಕ್ಕಾಚಾರಗಳನ್ನು ಅರ್ಥ ಮಾಡ್ಕೋಬೇಕು. ತನ್ನನ್ನು ತಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ಇದೆಲ್ಲ ಪ್ರಶ್ನೆ ಇಲ್ಲ. ನಮ್ಮನ್ನು ನಾವು ತಂದೆಯ ಶ್ರೀಮತದ ಪ್ರಮಾಣ ಮೋಲ್ಡ್ ಮಾಡ್ಕೊಳ್ಳೋದು ಉದ್ದೇಶ ಇದ್ದವರಿಗೆ ನೋ ಪ್ರಾಬ್ಲಮ್. ದೊಡ್ಡದಾದಿ ಯಾವಾಗಲೂ ಹೇಳೋರು, ಹಾರ್ಮನಿ ಹೋಗೈ. ಈಗ ಇಬ್ಬರಲ್ಲಿ ತುಂಬ ಜಾಸ್ತಿ ಆರ್ಗ್ಯುಮೆಂಟ್ ಮಾಡಿಬಿಟ್ರೆ ದೊಡ್ಡದಾದಿ ಠೀಕೆ ಸೋಚಂಗೆ ಸ್ಟಾಪ್ ಮಾಡಿಸ್ಬಿಡೋರು. ನೀನು ಸರಿ ಇಲ್ಲ, ನೀನು ಬುದ್ಧಿ ಸರಿ ಇಲ್ಲ ಅಂತ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಓಕೆ, ಹಂಗೆ ಬಾಬಾ ಹೇಳ್ತಾರೆ, ಸಂಸ್ಕಾರಗಳ ಘರ್ಷಣೆಯಲ್ಲಿ ಬರೋಕ್ಕೆ ಹೋಗಬಾರ್ದು. ತನ್ನನ್ನು ಎಷ್ಟು ಸೇಫಾಗಿ ಇಟ್ಕೋಬೇಕೋ ಅಷ್ಟು. ಹಳೆ ಲೆಕ್ಕಾಚಾರಗಳೂ ಕೆಲವು ಆಕರ್ಷಣೆಯ ರೂಪದಲ್ಲಿ ಬರುತ್ತೆ, ಕೆಲವು ತಿರಸ್ಕಾರದ ರೂಪದಲ್ಲಿ, ಕೆಲವು ಕ್ಲ್ಯಾಶಸ್ ರೂಪದಲ್ಲಿ, ಅನೇಕ ತರಹದ ಲೆಕ್ಕಾಚಾರಗಳು ಬರುತ್ತೆ. ಆ ಲೆಕ್ಕಾಚಾರಗಳನ್ನು ಅರ್ಥ ಮಾಡ್ಕೊಂಡು ದೂರ ಸರಿಬೇಕು. ಆ ಸಂಸ್ಕಾರಗಳ ಆ ಲೆಕ್ಕಾಚಾರದಲ್ಲಿ ಬಿದೋಗಬಾರ್ದು. ಮೊದಲೇ ಅರ್ಥ ಆಗಬೇಕು, ನಂದು ಹಿಂದಿನ ಜನ್ಮಗಳ ಈ ಪ್ರಬಲ ಸಂಸ್ಕಾರ ನನಗೆ ಮೋಸ ಮಾಡುತ್ತೆ, ಇದರಲ್ಲಿ ಇದನ್ನು ನಾನು ಸಂಕಲ್ಪದಲ್ಲೂ ತರ್ಕೂಡ್ದು, ಕರ್ಮದಲ್ಲೂ ತರ್ಕೂಡ್ದು ಅನ್ನೋ ಪ್ರಜ್ಞೆ ಇರಬೇಕು. ಯಾಕೆಂದ್ರೆ ಈಶ್ವರನ ಹತ್ರ ಒಂದಕ್ಕೆ ಸಂಗಮ ಯುಗದ ಲೆಕ್ಕ ಇದೆಯಲ್ಲ ತುಂಬ ಕಠಿಣ. ಒಂದಕ್ಕೆ ಪದಂ ಗುಣ ಮಲ್ಟಿಪ್ಲೈ ಆಗುತ್ತೆ, ಚಾಹೆ ಅಚ್ಚ ಯಾ ಬುರ. ಒಳ್ಳೇದು ಮಾಡ್ತೀರಾ, ಒಂದಕ್ಕೆ ಪದಂ ಗುಣ ಮಲ್ಟಿಪ್ಲೈ. ಕೆಟ್ಟದ್ದು ಮಾಡ್ತೀರಾ, ಒಂದಕ್ಕೆ ಪದಂ ಗುಣ ಮಲ್ಟಿಪ್ಲೈ. ಹೊರೆ ಆಗ್ಬಿಡುತ್ತೆ. ಎಚ್ಚರವಾಗಿರಬೇಕು. ಬಾಬಾ ಇದನ್ನ ಕರ್ಮ ದರ್ಶನದ ಬಗ್ಗೆ ಒಂದು ಮುರುಳಿ ನುಡಿಸಿದ್ದಾರೆ. ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಬಾಬಾವರು. कर्म आत्मा का दर्शन कराने एक पदम गुणा पश्चातापरता सजा.
ಪದಂ ಗುಣ ಪ್ರಾಪ್ತಿ ಅಥವಾ ಪದಂ ಗುಣ ಪಶ್ಚಾತ್ತಾಪ ಮತ್ತೆ ಸಜಾ ಶಿಕ್ಷೆ. ಅದು ಆ ಪ್ರಜ್ಞೆ ಇಲ್ಲದೆ ಇರೋ ಕಾರಣನೇ ಎಂತೆಂಥದೋ ಕರ್ಮಗಳನ್ನು ಮಾಡೋದು. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನಂಬರ್ 1 ಆಜ್ಞಾಕಾರಿ ಮಕ್ಕಳ ಅವ್ರ ಪಾಸೇನೆ, ಪಾಸ್ ವಿದ್ ಆನರೇನೆ. ಯಾಕೆಂದ್ರೆ 95% ಅವ್ರದ್ದು ಪಾಸ್ ಆಗುತ್ತೆ. ಇನ್ನು 5% ಏನಿದ್ದಾರೆ ಅವ್ರ ಕಾರಣಗಳಿಂದ, ಈ 3 ಕಾರಣದಲ್ಲಿ ಯಾವುದಾದ್ರೂ ಒಂದು ಕಾರಣದಲ್ಲಿ ಅಸಂತುಷ್ಟರಾದ್ರೆ ಅದಕ್ಕೆ ಅವ್ರ ಕಾರಣರಲ್ಲ. तो नंबर 1 आज्ञाकारी बच्चे मेजॉरिटी तीनों ही रूप से संतुष्ट अनुभव करेंगे और सदा आज्ञा प्रमाण श्रेष्ठ कर्म होने के कारण, हर कर्म करने के बाद संतुष्ट होने के कारण कर्म बार बार बुद्धि को मन को विचलित नहीं करेगा कि ठीक किया या नहीं ठीक किया. ಏನು ಹೇಳ್ತಿದ್ದಾರೆ ಬಾಬೂರು, ठीक किया नहीं ठीक किया ಬರೋದೇ ಇಲ್ಲ ಅವರಿಗೆ. ನಂಬರ್ 1 ಆಜ್ಞಾಕಾರಿ ಮಕ್ಕಳು. ಆಜ್ಞೆ ಅಂದ್ರೇನೆ ಶ್ರೀಮತದ. ಬಾಬಾ ಮೊನ್ನೆ ಏನಂದ್ರು ತರ್ಸ್ಡೆ, ಮಂತ್ರ ಅವ್ರ ಯಂತ್ರ. ನಾನು ಮಂತ್ರದ ರೂಪದಲ್ಲಿ, ಶ್ರೀಮತ ಅನ್ನೋದು ಒಂದು ಮಂತ್ರದ ರೂಪದಲ್ಲಿ, ಮಂತ್ರನ ಎಲ್ಲ ಯಾವಾಗ್ಲೂ ನೆನ್ಪಿಟ್ಕೊತರ್ತಾನೆ. ಮಂತ್ರ ನೆನಪಿಲ್ಲ ಅಂದ್ರೆ ಅಯ್ಯೋ ಗುರುವಿಂದ ದೂರ ಆಗ್ಬಿಡ್ತೀನಿ ಅಂತ. ಹಂಗೆ ಶ್ರೀಮತ ನೆನಪಿಲ್ಲ ಅಂದ್ರೆ ನಾನು ಬಾಬನಿಂದ ಕಟ್ ಆಫ್. ಪ್ರತಿ ಸೆಕೆಂಡ್ ನೋಡ್ತೀನಿ ನಡಿತೀನಿ ಅಂದ್ರೆ ಆತ್ಮನಾಗಿ ಬಾಬನಿಗೆ ಕನೆಕ್ಟ್ ಆಗಿ ದೇಹ ಬಾನದಿಂದ ದೂರ ಇದ್ದು ನಡಿತೀನ. ಆ ಯೋಚನೆ ಇದೆಯಾ, ಆ ಚಿಂತೆ ಇದೆಯಾ? ಅವರ ಶ್ರೇಷ್ಠ ಕರ್ಮ ಆಜ್ಞೆಯ ಪ್ರಮಾಣ ಇರೋ ಕಾರಣ ಪ್ರತಿ ಕರ್ಮದ ನಂತರ ಅವರಿಗೆ ತೃಪ್ತಿ ಇರುತ್ತೆ. ಅವರ ಮನಸ್ಸನ್ನ ಗಳಿಗೆ ಬುದ್ಧಿ ವಿಚಲಿತ ಆಗಲ್ಲ. ನಾನು ಸರಿಯಾಗಿ ಮಾಡಿದ್ನೋ ಇಲ್ವೋ, ಹೆಂಗ್ ಮಾಡಿದೆ ಏನು ಅಂತ ಇಲ್ಲ. ಯಾಕೆಂದ್ರೆ ಶ್ರೀಮತದ ಕ್ಲಾರಿಟಿ, ವೃತ್ತಿವರೆಗೆ ಕ್ಲಾರಿಟಿ ಅವರಿಗೆ ಸ್ಪಷ್ಟವಾಗಿದೆ. ಯಾಕೆಂದ್ರೆ ಕೆಲವರಿಗೆ ಶ್ರೀಮತ ಕ್ಲಿಯರ್ ಇರಲ್ಲ. ಅದಕ್ಕೆ ಮನ್ಮತಗಳ ಪರಮತಗಳ ಮೇಲೆ ನಡೀತಾರೆ. ಇನ್ನೊಬ್ಬರನ್ನು ನೋಡೋದೇ ಪರಮತ, ತನ್ನ ಶರೀರ ನೋಡೋದೇ ಪರಮತ, ತನ್ನ ಸಂಸ್ಕಾರಗಳ ಮೇಲೆ ಬದುಕದೇ ಪರಮತ, ಮನ್ಮತ. ಯಾಕೆಂದ್ರೆ ರಾವಣ ಒಂದು ಸಂಸ್ಕಾರ, ಅದರಲ್ಲಿ ನಿಮ್ಮದು ಮನ್ಮತ, ಎರಡೂ ಯೂಸ್ ಮಾಡಿಬಿಟ್ರಿ. ಇನ್ನು ಅಲ್ಲಿ ಉದ್ಧಾರ ಹೆಂಗಾಗೋದು? ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಅವರಿಗೆ ಇದೆಲ್ಲ ಮನಸ್ಸು ತಿನ್ನಲ್ಲ. जिसको आप लोग अपनी भाषा में कहते हो मन खाता है कि ठीक नहीं किया. नंबर 1 आज्ञाकारी आत्मा का कभी मन नहीं खाता. आज्ञा प्रमाण चलने के कारण सदा हल्के रहते क्योंकि कर्म के बंधन का बोझ नहीं. ಎಷ್ಟು ದೊಡ್ಡ ಪ್ರಾಪ್ತಿ ಅಲ್ವಾ? ಮನಸ್ಸು ತಿನ್ನೋದಂದ್ರೇನೆ ಅಲ್ಲಿ ಬಾಬನಿಂದ ಕಟ್ ಆಫ್. ಒಂದು ಶಿಕ್ಷೆ, ಖುಷಿ ಇಲ್ಲ, ಶಾಂತಿ ಇಲ್ಲ, ವ್ಯರ್ಥ ನಡೀತಿದೆ, ಒಳಗಡೆ ಉದಾಸತೆ ಬಂದ್ಬಿಡ್ತು, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ. ಯಾವುದನ್ನು ಮನಸ್ಸು ತಿನ್ನುತ್ತೆ ಅಂತ ನೀವು ನಿಮ್ಮ ಭಾಷೆಯಲ್ಲಿ ಹೇಳ್ತಿರಲ್ಲ ಮಕ್ಕಳೇ. ಅದಕ್ಕೆ ಬಾಬಾ ಹೇಳ್ತಿರೋದು, ಎಂದೂ ಡೌಟಲ್ಲಿ ಯಾವ ಕರ್ಮ ಈಗಂತೂ ಎಲ್ಲರಿಗೆ ಕ್ಲಿಯರ್ ಇದೆ. ಶ್ರೀಮತ ಅನ್ನೋದು ಏನು, ಯಾಕೆ, ಯಾವ್ಯಾವ ವಿಷಯಗಳಲ್ಲಿ ಏನೇನು ಶ್ರೀಮತ ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ನಾವು ನಡೆಯಂಗೆ ಇಲ್ಲ. ವ್ಯರ್ಥ ಸಮರ್ಥವನ್ನ ಅರ್ಥ ಮಾಡ್ಕೊಂಡು ನಡಿಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಯಾತಕ್ಕೆ ಆಜ್ಞಾಕಾರಿ ಆತ್ಮನ ಮನಸ್ಸು ಎಂದೂ ತಿನ್ನಲ್ಲ, ಒಳಗಡೆ ಸಂತುಷ್ಟತೆ, ತೃಪ್ತಿ, ಸಫಲತೆ ಯಾಕಿದೆ ಅಂದರೆ ಆಜ್ಞಾ ಪ್ರಮಾಣ ನಡೆಯೋ ಕಾರಣ ಅವರು ಹಗೂರರಾಗಿರ್ತಾರೆ. ತಂದೆ ಪರಮಾತ್ಮನ ಆಶೀರ್ವಾದ ಇರೋ ಕಾರಣ ಅವ್ರು ಮಾಡಿದ ಪ್ರತಿ ಕರ್ಮ ಶ್ರೇಷ್ಠ ಕರ್ಮ, ಶ್ರೀಮತದ ಪ್ರಮಾಣ ಇರೋ ಕಾರಣ ಆ ಕರ್ಮ ಅವರನ್ನ ಬಂಧನದಲ್ಲಿ ತರಲ್ಲ. ಸರಿಯಾಗಿ ಕರ್ಮ ಮಾಡಲಿಲ್ಲ ಅಂದ್ರೆ ಆ ಕರ್ಮ ಬಂಧನದಲ್ಲಿ ತಗೊಂಡು ಬಂದೇ ಬರುತ್ತೆ. ಯಾರ ಜೊತೆ ಮಾಡಿದ್ರೆ ಅವ್ರದ್ದು ಜೊತೆ ಕರ್ಮದ ಲೆಕ್ಕ, ಮತ್ತೆ ತಾನು ಯಾರ ಜೊತೆ ಮಾಡಲಿಲ್ಲ ತನ್ನ ಮನೋತದಂತೆ ನಡೆದೆ, ನಾನು ಆತ್ಮ ನನ್ನನ್ನೇ ದೇಹದ ಅಭಿಮಾನದಲ್ಲಿ ಸಂಸ್ಕಾರಗಳನ್ನಿನ್ನ ಅದನ್ನ ನೆಗೆಟಿವ್ ಸಂಸ್ಕಾರನ, ಹಳೆ ಸಂಸ್ಕಾರನ ಪ್ರಬಲ ಮಾಡಿಕೊಂಡು ನನ್ನನ್ನು ನಾನು ಕಟ್ಟಾಕೊಂಡೆ. ಸೊ ಇದು ನಮಗೆ ಅರ್ಥ ಆಗಬೇಕು. ಅದಕ್ಕೆ ಹೇಳ್ತಿದ್ದಾರೆ, ಪೆಹಲೆ ಬಿ ಸುನಾಯತ, ಮೊದಲು ನಾನು ಈ ವಿಷಯದಲ್ಲಿ ಇಡೀ ಮುರುಳಿಯನ್ನ ಕೇಳಿದ್ರಲ್ಲ, ಕರಂ ಸಂಬಂಧ ಕರಂ
ಬಂಧನ್ ಕ್ಯಾ ಹೋತಾ है ಅಂತ ಈ ಸಂಡೇಲೇನೆ ಯಾವುದೋ ಲಾಸ್ಟ್ ಮಂತ್ ಮುರಳಿ ಬಂತು. पहले भी सुनाया था कि एक है कर्म के बंधन में आना, दूसरा है कर्म के बंधन वश कर्म के संबंध में आना ಒಂದು, ಇನ್ನೊಂದು कर्म के बंधन वश कर्म करना. तो नंबर 1 आत्मा कर्म के संबंध में आने वाली है, इसलिए सदा हल्की है. नंबर 1 आत्मा हर कर्म में बाप दादा द्वारा विशेष, अंडरलाइन है नो, विशेष आशीर्वाद की प्राप्ति के कारण हर कर्म करते आशीर्वाद के फल स्वरूप सदा ही ದೊಡ್ಡ ಲಾಟ್ರಿ ಏನೋ ಸದಾ ही आंतरिक विल पावर अनुभव करेंगे. will to do things, will to be honest with ಬಾಬಾ. ಫಸ್ಟ್ ನನಗ ವಿಲ್ ಪವರ್ ಇದೆಯಾ, ಒಳಗಿಂದ ಹೃದಯದಿಂದ ನಾನು ಈಶ್ವರನ ಜೊತೆ ಸತ್ಯವಾಗಿ ಪ್ರಾಮಾಣಿಕವಾಗಿರೋದಂದ್ರೆ ಅವನ ಶ್ರೀಮತದ ಪ್ರಮಾಣ ನಾನು ಹೆಜ್ಜೆ ಇಡಬೇಕನ್ನೋ ಆ ವಿಲ್ ಪವರ್ ಯಾಕಿಲ್ಲ ಅಂದರೆ ಬಾಬಾವ್ರು ಅದು ಇನ್ನೊಂದು ಮುರಳಿಯಲ್ಲಿ ಹೇಳಿದ್ದಾರೆ, ಕ್ಯೂಂಕಿ ಅಪ್ಪನಕ್ಕೂ ಬಾಬಾ ಹಾಗೆ ವಿಲ್ ನೈ ಕಿಯಾ ಹೈ. ರಾವಣನಿಗೆ ವಿಲ್ ಮಾಡಿರೋದು. ಸೊ ರಾವಣನ ಸಂಸ್ಕಾರ ನಡೆಸುತ್ತೆ, ಶಿವಬಾಬಾವ್ರಿಗೆ ವಿಲ್ ಮಾಡಿದ್ರೆ ಶಿವಬಾಬನ ಸಂಸ್ಕಾರ ನಡೆಸುತ್ತೆ. ನೋಡ್ಕೋಬೇಕು ಯಾರಿಗೆ ವಿಲ್ ಮಾಡಿದ್ದೀನಿ, ಯಾರಿಗೆ ಸರೆಂಡರ್ ಆಗಿದ್ದೀನಿ ಅಂತ. तो सदा विल पावर अनुभव होंगी, ಇನ್ನೊಂದೇನೋ सदा अतीन्द्रिय सुख का अनुभव करेंगे, सदा अपने को भरपूर अर्थात संपन्न अनुभव करेंगे. ಮೂರು ಮಾತು, ಒಂದು ವಿಲ್ ಪವರ್, ಇನ್ನೊಂದು ಏನೋ ನಿರಂತರದ ಅತೀಂದ್ರಿಯ ಸುಖ, ಇನ್ನೊಂದು ಭರ್ಪೂರ್, ಎಲ್ಲ ಖಜಾನೆಗಳಲ್ಲಿ ಭರ್ಪೂರ್. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅಂದರೆ ನಂಬರ್ 1 ಆಜ್ಞಾಕಾರಿ ಆತ್ಮ ಸದಾ ಕರ್ಮ ಸಂಬಂಧದಲ್ಲಿ ಬರ್ತಾರೆ. ನಾನು ಆತ್ಮ ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ತಾ ತಂದೆಯ ಶ್ರೀಮತದ ಪ್ರಮಾಣ ವಿಶ್ವ ಕಲ್ಯಾಣಾರ್ಥವಾಗಿ ಕಾರ್ಯ ಮಾಡ್ತಿದ್ದೀನಿ, ಮುಗೀತು. ಅಲ್ಲಿ ತಂದೆ ಯಾವ ಸ್ವಾರ್ಥ ಇಲ್ಲ, ತನ್ನ ದೇಹಾಭಿಮಾನ ಇಲ್ಲ. ಬಾಬಾ ನೀನು ಹೆಂಗೆ ಹೇಳ್ದೆ ಹಂಗೆ ಮಾಡಿದೆ, ಫಿನಿಶ್ಡ್, ಆನಂದವಾಗಿ. ಅಲ್ಲಿ ತಂದೆಯ ಆಶೀರ್ವಾದ ಜಮಾ ಆಗ್ತಾ ಹೋಗೋ ಕಾರಣ ಅವ್ರ ಬಂಧನದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಸದಾ ಸಂಬಂಧದಲ್ಲಿರೋ ಕಾರಣ ಪ್ರತಿ ಕರ್ಮ ಆಶೀರ್ವಾದದ ಫಲಸ್ವರೂಪವಾಗಿ, ಒಂದು ಕರ್ಮ ಶ್ರೇಷ್ಠ, ಅದರ ಜೊತೆಗೆ ಅಂದರೆ ಶ್ರೀಮತದ ಪ್ರಮಾಣ ಆಗಿರೋ ಕಾರಣ ಕರ್ಮ ಶ್ರೇಷ್ಠ, ಅದರ ಫಲಸ್ವರೂಪದಲ್ಲಿ ಆಶೀರ್ವಾದ, ಆಶೀರ್ವಾದದ ಫಲಸ್ವರೂಪದಲ್ಲಿ ವಿಲ್ ಪವರ್. ಬಾಬನಂತೆ ನಡಿಲಿಕ್ಕೂ ವಿಲ್ ಬೇಕು, ಸಾಹಸ ಬೇಕು, ದಮ್ ಬೇಕು. ಸುಮ್ಮನೆ ನಡೆಯೋಕ್ಕಾಗಲ್ಲ. ಸೊ ನೋಡ್ಕೊಳ್ರಿ, ನನಗೆ ಶ್ರೀಮತದ ಪ್ರಮಾಣ ನಡೆಯೋ ದಮ್ ಇದೆಯಾ, ದಮ್ ಇದ್ರೆ ತೋರಿಸ್ರಿ. ಮಾಯೆ ಅನುಸಾರ ನಡೆದ್ಬಿಟ್ಟು ದಮ್ ತೋರಿಸೋದಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಆಂತರಿಕ ವಿಲ್ ಪವರ್, ಸದಾ ಅತೀಂದ್ರಿಯ ಸುಖ, ಸದಾ ಭರ್ಪೂರ್ ಅಂಡ್ ಸಂಪನ್ನ. ಬಾಬಾ ಖಜಾನೆ ಕೊಡ್ತಾ ಹೋಗ್ತಾರೆ, ಲೈಟ್ ಮೈಟ್ ಕೊಡ್ತಾ ಹೋಗ್ತಾರೆ. ಬಾಬಾ ಕಂಬೈಂಡ್ ಆಗಿರ್ತಾರೆ. ಆಜ್ಞೆ ಅನುಸಾರ ನಡೆದ್ ನೋಡ್ರಲ್ಲ ಹೆಂಗಿರುತ್ತೆ ಅಂತ. ಶ್ರೀಮತ್ ಜ್ಞಾನ ಮುರಳಿ ಕೇಳೋದಂದ್ರೆ ಶ್ರೀಮತ್ 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 ಶ್ರೀಮತ್, ಬೇರೆ ಇಲ್ವೇ ಇಲ್ಲ. ಪ್ರತಿ ಲೈನ್ ಶ್ರೀಮತ. ಬಾಬಾ ಅಂದ್ರೇನೆ ಶ್ರೀಮತ. ಒಂದು ಸೆಕೆಂಡ್ ನೀವು ಶ್ರೀಮತ ಬಿಡ್ರಿ, ಕಟ್ ಆಫ್, ಆಟೋಮೆಟಿಕ್ ಕರ್ಮ ಕಟ್ ಆಫ್ ಮಾಡುತ್ತೆ ನಮ್ಮನ್ನ. ಬಾಬಾ ಕಟ್ ಆಫ್ ಮಾಡಕ್ ಹೋಗಲ್ಲ, ನಮ್ ಕರ್ಮನೇ ಕಟ್ ಆಫ್ ಮಾಡುತ್ತೆ. कभी कभी कई बच्चे बाप के आगे अपने दिल का हालचाल सुनाते हैं, क्या कहते हैं ना मालूम क्यों आज अपने को खाली खाली समझते हैं, कोई बात नहीं हुई है लेकिन संपन्नता व सुख की अनुभूति नहीं हो रही है. तो कई बार उस समय कोई उल्टा कार्य व छोटी मोटी भूल नहीं होती है, लेकिन चलते चलते अनजान व अलबेले में समय प्रति समय आज्ञा के प्रमाण काम नहीं करते हैं. ಆಫ್ ಮಾಡಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಕೆಲವು ಸಾರಿ ಕೆಲವು ಮಕ್ಕಳು ತಂದೆಯ ಮುಂದೆ ಹೃದಯದ ಹಾಲ್ಚಾಲ್ ಹೇಳ್ತಾರೆ. ಏನು ಹೇಳ್ತಾರೆ, ಬಾಬಾ ನಂಗೆ ಗೊತ್ತಿಲ್ಲ, ಯಾಕೋ ನನಗೆ ಒಳಗಡೆ ಖಾಲಿ ಖಾಲಿ ಅನಿಸುತ್ತೆ, ಏನೋ ಬೋರು, ಏನೋ ಬೇಜಾರು. ಏನಕ್ಕೆ ಬೇಜಾರು? ಇಷ್ಟು ದೊಡ್ಡ ತಂದೆ, ಇಷ್ಟು ದೊಡ್ಡ ಸಂಪತ್ತು, ಇಷ್ಟು ದೊಡ್ಡ
ಪ್ರೀತಿ ಪಾಲನೆ ಕೊಡಕ್ಕೆ ಕೂತಿದ್ದಾರೆ, ಅಲ್ಲಿ ಬೋರಿಂಗ್ ಅಂತೆ, ಬೇಜಾರಂತೆ, ಖಾಲಿ ಖಾಲಿ ಅಂತೆ. ಯಾವ ಮಾತು ಆಗಿಲ್ಲ ಬಾಬಾ, ಆದರೆ ಸಂಪನ್ನತೆ ಸುಖ ಖುಷಿಯ ಫೀಲಿಂಗ್ಸ್ ಇಲ್ಲ, ಅನುಭವ ಆಗ್ತಿಲ್ಲ ಅಂತ ಅನೇಕರು ಅನೇಕ ಸಾರಿ, ಬಾಬಾ ನಾನಿವತ್ತೇನೂ ಉಲ್ಟಾ ಕರ್ಮ ಮಾಡಿಲ್ಲ, ಚಿಕ್ಕ ಪುಟ್ಟ ಮಿಸ್ಟೇಕ್ಸು ಮಾಡಿಲ್ಲ, ನಾನೆಲ್ಲ ಸರಿಯಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಲೇಕಿನ್ ಅಂದರೆ ಸಮಥಿಂಗ್ ಅಂತ. चलते चलते अनजान व अलबेलेपन में समय प्रति समय आज्ञा के प्रमाण काम नहीं करते. पहले समय की अवज्ञा का बोझ किसी समय अपने तरफ खींचता है. जैसे पिछले जन्मों के कड़े संस्कार स्वभाव कभी कभी न चाहते हुए भी अपने तरफ खींच लेते हैं, ऐसे समय प्रति समय की हुई अवज्ञाओं का बोझ कभी कभी अपने तरफ खींच लेता है. वो है पिछला हिसाब किताब. ये है वर्तमान जीवन का हिसाब, क्योंकि कोई भी हिसाब चाहे इस जन्म का हो चाहे पिछले जन्म का हो, लगन की अग्नि स्वरूप स्थिति के बिना भस्म नहीं होता. ತುಂಬಾ ಗೂಹ್ಯವಾದ ಮಾತು ಹೇಳ್ತಿದ್ದಾರೆ ಬಾಬಾ. ನಡೀತಾ ಕೆಲವು ಸಾರಿ ಇನ್ನೋಸೆಂಟಾಗಿ ಮಾಡ್ತಿರೋ ಅಥವಾ ಕೇರ್ಲೆಸ್ ಆಗಿ ಮಾಡ್ತಿರೋ, ಸಮಯ ಪ್ರತಿ ಸಮಯ ಆಜ್ಞೆಗಳ ಪ್ರಮಾಣ ನಡೆಯಲ್ಲ. ಕಾರಣ ಏನೇ ಇರ್ಬೋದು, ಅಯ್ಯೋ ನಂಗೆ ಗೊತ್ತಿರಲಿಲ್ಲ ಹಿಂಗೂನಾ ಅಂದ್ರೂ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಅಥವಾ ಕೇರ್ಲೆಸ್ ಆಗಿ ಅಯ್ಯೋ ಎಲ್ಲ ನಡೆಯುತ್ತೆ ಬಿಡ್ರಿ, ಎಲ್ಲರೂ ಹಿಂಗೆ ಮಾಡ್ತಾರೆ ಏನಂತೆ, ಆ ಕೇರ್ಲೆಸ್ಸಲ್ಲಿ ನಡೀತಿರೋ ಕಾರಣ ಏನೇ ಇರ್ಬೋದು. ಬಟ್ ಅವಜ್ಞ ಈಸ್ ಅವಜ್ಞ, ಉಲ್ಲಂಘನೆನೇ. ಅದರ ಕಾರಣ ಆ ಹೊರೆ ನಿಮ್ಮನ್ನು ಯಾವುದಾದ್ರೂ ಒಂದು ಸಮಯ ಕೆಳಗಡೆ ಎಳೆದು ಬಿಡುತ್ತೆ. ಯಾವ ಕಾರಣ ನಿಮಗೆ ಬಾಬಾವ್ರ ನೆನಪು ಮಾಡೋಕ್ಕಾಗಲ್ಲ, ಏಕಾಗ್ರವಾಗಲ್ಲ ಬುದ್ಧಿ, ಒಳಗಡೆ ಖಾಲಿ ಖಾಲಿ ಬೇಜಾರು. ಯಾರಾದರೂ ಸಿಗ್ತಾರಾ ಮಾತಾಡೋಕ್ಕೆ, ಹಲೋ, ಇನ್ನೇನಾದರೂ ಸಿಗುತ್ತಾ, ಹಲೋ, ಇನ್ನು ಹುಡ್ಕೊಂಡು ಹೋಗ್ತಾರೆ ಇನ್ನೊಂದು ಹಿಂದೆ. ಅದು ಸರಿ ಇಲ್ಲ. ಈ ಥರ ಅವಜ್ಞೆಗಳ ಹೊರೆ ಎಳಿತಾ ಕೆಳಗಡೆ ಯಾವಾಗಾದರೂ ಒಂದು ಸಮಯ ನಿಮ್ಮನ್ನು ಎಳೆದು ಬಿಡುತ್ತೆ. ಯಾವತ್ತೋ ಮಾಡಿರೋ ಅವಜ್ಞೆ ಇವತ್ತು ಎಳೆದಿರ್ಬೋದು. ಅದಕ್ಕೆ ಬಾಬಾಳ್ತಾರೆ, ಚಾಹೆ ವರ್ತಮಾನದ ಪಾಪಕರ್ಮಗಳು ಉಲ್ಲಂಘನೆ ಇರ್ಬೋದು ಅಥವಾ ಇಂದಿನ ಜನ್ಮದ ಸ್ವಭಾವ ಸಂಸ್ಕಾರಗಳಿರ್ಬೋದು, ಇವೆರಡೂ ಯಾವಾಗ ಬೇಕಂದ್ರೂ ನಿಮ್ಮನ್ನು ಬಾಬನ ಲಗನ್ನಲ್ಲಿ ಮಗ್ನರಾಗಲಿಕ್ಕೆ ಶಕ್ತಿಶಾಲಿ ಯೋಗ ಮಾಡಕ್ಕೆ ಬಿಡಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು. ಅಂದಾಗ ಈ ಲೆಕ್ಕನ ವರ್ತಮಾನದ ಅಥವಾ ಹಿಂದಿಂದ ಈ ಲೆಕ್ಕನ ಲಗನ್ನಿನ ಅಗ್ನಿ ಸ್ವರೂಪ ಸ್ಥಿತಿಯಲ್ಲಿ ಭಸ್ಮ ಮಾಡದೆ ಇದು ಭಸ್ಮ ಆಗಲ್ಲ. ಜ್ವಾಲಾಮುಖಿ ಯೋಗ ಬೇಕು. ಇವೆಲ್ಲ ಸಚ್ಚಿ ದಿಲ್ಕಿ ಮೇಸೋಸ್ತಾ, ಈಗ ಮಾಡಿರ್ತಕ್ಕಂಥ ಪಾಪಕರ್ಮಗಳ ಪ್ರತಿ ಸತ್ಯ ಹೃದಯದಿಂದ ರಿಯಲೈಸ್ ಮಾಡಿ ಅದನ್ನು ಪರ್ಮನೆಂಟಾಗಿ ಅಳಿಸ್ಬೇಕು. ಹಂಗಲ್ಲ ಸ್ವಲ್ಪ ದಿವಸ ಚೇಂಜ್ ಆಗಿದೆ, ಆಮೇಲೆ ಮತ್ತೆ ಅದೇ ಕರ್ಮ, ತಿರ್ಗಾ ಸ್ವಲ್ಪ ದಿವಸ ಚೇಂಜ್ ಮಾಡೋದು, ತಿರ್ಗಾ ಅದೇ ಕರ್ಮ, ಅದೇ ರೀತಿ ನೀತಿಗಳು. ಸೊ ಇದನ್ನು ಯಾರು ಹೇಳ್ತಾರೆ ರಿಯಲೈಸೇಷನ್ ಅಂತ? ಸಚ್ಚಿ ದಿಲ್ಕಿ ಮೆಹಸೂಸ್ತಾನಯ್ಯೇ. ಬಾಬವರು ಆ ಮುರುಳಿಯಲ್ಲಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಸತ್ಯ ಹೃದಯದ ರಿಯಲೈಸೇಷನ್ ಯಾರಿಗೆ ಬರುತ್ತೋ ಅವರು ಒಂದು ಸಾರಿ ಮಾಡಿದ ಕರ್ಮ, ಪಾಪ ಕರ್ಮಗಳಿರ್ಬೋದು, ಚಿಕ್ಕ ಪುಟ್ಟ ಉಲ್ಲಂಘನೆ ಇರ್ಬೋದು, ಅದನ್ನು ಇನ್ನೊಂದು ಸಾರಿ ರಿವೈಸ್ ಮಾಡಲ್ಲ. ಅದು ತಂದೆ ಅಪಮಾನ, ತನ್ನ ಡಿಸ್ರೆಸ್ಪೆಕ್ಟ್ ಅನ್ನೋದು ಮನುಷ್ಯನಿಗೆ ಅರ್ಥ ಆಗಲ್ಲ. ಅದಿರೋದು ರಾವಣನಿಗೆ ಮಾರ್ಕೊಂಡ್ಬಿಟ್ರೆ ತನ್ನ ರೆಸ್ಪೆಕ್ಟನ್ನು ಇನ್ನೇನು ಉಳ್ಕೊಳ್ಳುತ್ತೆ? ಸದಾ ಅಗ್ನಿ ಸ್ವರೂಪ್ ಸ್ಥಿತಿ ಅರ್ಥಾತ್ ಶಕ್ತಿಶಾಲಿ ಯಾದ್ ಕಿ ಸ್ಥಿತಿ, बीज रूप लाइट हाउस माइट हाउस स्थिति सदा न होने के कारण हिसाब किताब को भस्म नहीं कर सकते, इसलिए रहा हुआ हिसाब अपनी तरफ खींचता है. सदा अग्नि स्वरूप ಸ್ಥಿತಿ ಇಲ್ಲದೆ ಇರೋ ಕಾರಣ, ನಿರಂತರ ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿ, ಬೀಜರೂಪ ಸ್ಥಿತಿ ಇಲ್ಲದೆ ಇರೋ ಕಾರಣ ಲೆಕ್ಕಾಚಾರಗಳನ್ನು ಭಸ್ಮ ಮಾಡ್ಕೊಳಕ್ಕಾಗಲ್ಲ. ಬಾಬಾವ್ರ ಮುಂದೆ ನಾವು ಹೆಂಗಿರಬೇಕು, ಯಾರು ಬಂದಿದ್ದಾರೆ ಜಗತ್ತಿಗೆ ಅದು ಎಷ್ಟು ಪವರ್ಫುಲ್ಲಾಗಿ ನಮಗೆ ಅನುಭವ ಆಗಬೇಕು.
ಅದರ ಅದು ಏನಾದರೂ ನಾವು ಬಾಬನ ವಿರುದ್ಧ ನಡೆದ್ರೆ ಅದರದು ಗತಿ ಏನು ಅನ್ನೋದಾದ್ರೂ ಯೋಚನೆ ಇರಬೇಕು. ಅದು ಏನು ಒಂದು ಜನ್ಮಕ್ಕ ಇಡೀ ಕಲ್ಪಕ್ಕೆ ಫಿಕ್ಸ್ ಆಗಿಬಿಡುತ್ತೆ. ಎಷ್ಟು ಭಯ ಬೇಕೋ, ಚಿಂತೆ ಬೇಕು, ನನ್ನಿಂದ ಯಾವುದೇ ಶ್ರೀಮತಕ್ಕೆ ವಿರುದ್ಧವಾದ ಕರ್ಮಗಳಾಗಂಗಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅದಕ್ಕೆ ನಿಮಗೆ ಯೋಗ ಮಾಡೋಕ್ಕಾಗ್ತಿಲ್ಲ, ವ್ಯರ್ಥ ಸಂಕಲ್ಪಗಳು ಬರ್ತಿದೆ, ಹೆಚ್ಚು ಕಡಿಮೆಗಳಾಗ್ತಿದೆ, ಸಂತುಷ್ಟ ಇಲ್ಲ, ಒಳಗಡೆ ಖಾಲಿ ಖಾಲಿ, ಇನ್ನೊಬ್ಬರ ಕಡೆ ಬುದ್ಧಿ ಯೋಗ ಹೋಗ್ತಿದೆ, ಇಲ್ಲ ಕ್ಲಾಶಲ್ಲಿ ಬರ್ತೀರಾ, ಏನಾಗ್ತಿದೆಯೋ ನಿಮ್ಮನ್ನು ಹಿಂದಿನ ಲೆಕ್ಕಾಚಾರ ಕಟ್ಟಾಗ್ತಿದೆ. ಅದಕ್ಕೆ ನಿಮ್ಮ ಯೋಗ ಇಲ್ಲ, ಮಲ್ಟಿಪ್ಲೈ ಆಗಿ ಹೊರೆ ತಲೆ ಮೇಲೆ. ಅದಿನ್ನ ಮುಂದೆ ಚೆನ್ನಾಗಿ ಹೇಳ್ತಾರೆ ಬಾಬಾ. तो उस समय कोई गलती नहीं करते हो कि पता नहीं क्या हुआ, कभी मन नहीं लगेंगी याद में, सेवा में, कभी उदासी की लहर होंगी, एक होता है ज्ञान द्वारा शांति का अनुभव होना, दूसरा बिना खुशी बिना आनंद के सन्नाटे की शांति, वो बिना रस के शांति होती है, सिर्फ दिल करेगा कि कहाँ अकेले में चले जाए, बैठ जाए. ये सब निशानियां है, कोई न कोई अवज्ञा की कर्म का बोझ केंचता है. ಕರ್ಮ ಫಿಲಾಸಫಿ ಎಷ್ಟು ದೊಡ್ಡದಾಗಿದೆ ನೋಡ್ರಿ. ಏನು ಹೇಳ್ತಿದ್ದಾರೆ ಬಾಬುವರು, ಅಂಥ ಟೈಮಲ್ಲಿ ಏನಾಗುತ್ತೆ, ಮನಸ್ಸು ಯೋಗದಲ್ಲೂ ಇಲ್ಲ, ಸೇವೆಯಲ್ಲೂ ಇಲ್ಲ, ಯಾರ ಹತ್ರ ಮಾತಾಡೋಕ್ಕೂ ಇಷ್ಟ ಇಲ್ಲ. ಹೆಂಗಿರುತ್ತೆ ಅಂದರೆ ಒಳಗಡೆ ಖಾಲಿ ಖಾಲಿ ಸನಾಟ, ಖಾಲಿ ಉದಾಸತೆ, ಯಾವ ಖುಷಿ ಇಲ್ಲ, ಯಾವ ಕತೆ ಇಲ್ಲ. ಬಾಬಾ ಹೇಳ್ತಾರೆ, ಒಂದು ಜ್ಞಾನದ ಮುಖಾಂತರ ನಿಜವಾದ ಸತ್ಯ ಶಾಂತಿಯ ಅನುಭವ ಆದಾಗ ಅಲ್ಲಿ ಆನಂದದ, ಅಲ್ಲಿ ತೃಪ್ತಿಯ, ಪರಮಾತ್ಮ ಪ್ರೀತಿಯ ಅನುಭವ ಆಗುತ್ತೆ ಶಾಂತಿಯಲ್ಲಿ. ಕೆಲವು ಸಾರಿ ಏನಿಲ್ಲ, ಒಳಗಡೆ ಸನಾಟ, ಖಾಲಿ, ಏನೋ ಶಾಂತಿ, ಯಾರ ಹತ್ರ ಮಾತಾಡ ಬೇಡ ಅನ್ನಿಸ್ತಿದೆ, ಅಕೇಲೆ ಏನೂ ಇಷ್ಟ ಆಗಲ್ಲ. ಕಾರಣ ಏನಂದರೆ ಬಾಬಾ ಹೇಳ್ತಾರೆ, ಇದೆಲ್ಲ ಚಿಹ್ನೆಗಳು ತಂದೆಯ ಶ್ರೀಮತದ ಉಲ್ಲಂಘನೆಯ ಚಿಹ್ನೆಗಳು. ಯಾಕೆಂದರೆ ಉಲ್ಲಂಘನೆನೂ ಒಂದು ಅಯಥಾರ್ಥ ಪಾಪಕರ್ಮ ಅಲ್ವಾ. ಯಾವ ಕಾರಣ, ಆ ಕರ್ಮ ನಿಮ್ಮನ್ನು ಕೆಳಗಡೆ ಎಳಿತಾ ಇರುತ್ತೆ. ಅವಜ್ಞೆಗಳು ಎಷ್ಟು ವೆರೈಟಿ, ಉಲ್ಲಂಘನೆ ಎಷ್ಟು ವೆರೈಟಿಯಾಗಿ ಮಾಡ್ತೀರಾ ಅಂತ ವರ್ಣನೆ ಮಾಡ್ತಿದ್ದಾರೆ. ಅವಜ್ಞಾ ಏಕ್ ಹೋತಿ ಹೈ ಪಾप कर्म करना, वा कोई कड़ी भूल करना, और दूसरा होती है छोटी छोटी अवज्ञाएं भी होती है. जो बाप की आज्ञा है, अमृत वेले विधि पूर्वक शक्तिशाली याद में रहो, तो अमृत वेले अगर उस आज्ञा प्रमाण नहीं चलते तो उसको क्या कहेंगे, आज्ञाकारी या अवज्ञा क्या कहेंगे. ಬಾಬಾ ಹೇಳ್ತಾರೆ, ಒಂದು ಅವಜ್ಞಾ ಉಲ್ಲಂಘನೆ ಏನಂದರೆ ಪಾಪಕರ್ಮ ಮಾಡೋದು, ಯಾವುದಾದ್ರೂ ದೊಡ್ಡ ಪಾಪಕರ್ಮ ಮಾಡೋದು, ಕಡಿ ಬೂಲ್, ಬಡಿ ಬೂಲ್, ದೊಡ್ಡದ್ರಲ್ಲಿ ದೊಡ್ಡ ಮಿಸ್ಟೇಕ್, ಕಾಮದ ಮಿಸ್ಟೇಕ್ ಇರ್ಬೋದು, ಯಾವುದೇ ದೊಡ್ಡ ವಿಕಾರಗಳ ಮಿಸ್ಟೇಕೇನೆ. ಅದರಲ್ಲಿ ದೊಡ್ಡ ಮಿಸ್ಟೇಕ್ ಅಂದರೆ ಕಾಮದ ಮಿಸ್ಟೇಕು. ಚಿಕ್ಕ ಚಿಕ್ಕ ಅವಜ್ಞೆಗಳೂ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಚಿಕ್ಕ ಚಿಕ್ಕ ಅವಜ್ಞೆಗಳು ಹೆಂಗೆ ಮಾಡ್ತಾರೆ, ತಂದೆಯ ಆರ್ಡರ್ ಏನು, ಅಮೃತ್ ವೇಳೆ ಎದ್ದು ಶಕ್ತಿಶಾಲಿ ನೆನಪಲ್ಲಿ ಕೂತ್ಕೊಳ್ಳಿ. ಲೈಟ್ ಹೌಸ್ ಮೈಟ್ ಹೌಸ್ ಮೇಲೆ ಹೇಳಿದ್ರಲ್ಲ, ಮಾಸ್ಟರ್ ಬೀಜ ಸ್ವರೂಪ ಸ್ಥಿತಿಯಲ್ಲಿ ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿಯಲ್ಲಿ ಕೂತ್ಕೊಂಡು ಅಮೃತ್ ವೇಳೆ ವರದಾನದ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಲಿಲ್ಲ ಅಂದರೆ ಅದು ಆಜ್ಞಾಕಾರಿನ ಅವಜ್ಞೆನ. ಎದ್ದು ಏನೋ ಕೂತ್ಕೊಂಡ್ರಿ ನೇಮಿನಾಥಾಗಿ, ಇಡೀ ಟೈಮ್ ತುಗುಡ್ಸ್ಕೊಂಡು ಎದ್ದೋದ್ರಿ, ಆಜ್ಞೆಯಲ್ಲಿ ಅರ್ಧ ಮಾಡಿದ್ರಿ, ಅರ್ಧ ಇಲ್ಲ, ಅರ್ಧ ಹೊರೆ ಒತ್ಕೊಂಡ್ಬಿಟ್ರಿ. ಅದನ್ನು ಹೇಳ್ತಿದ್ದಾರೆ ಬಾಬಾ. नेक्स्ट ಏನು, हर कर्म योगी बन करके करो, निमित्त भाव से करो, निर्माण बन के करो, ये आज्ञाएं है. ऐसे तो बहुत बड़ी लिस्ट है, लेकिन दृष्टांत की रीति से सुना रहे हैं. दृष्टि वृत्ति सबके लिए आज्ञा है. इन सब आज्ञाओं में से कोई भी आज्ञा विधि पूर्वक पालन नहीं करते हो, इसको कहते हैं छोटी मोटी अवज्ञाएं. ये खाता अगर जमा होता रहता है तो जरूर अपना तरफ खींचेगा ना, इसलिए कहते हैं जितना होना चाहिए उतना नहीं होता है. ನುಕ್ಸಾನ್ ಎಲ್ಲಿವರೆಗೂ ತರುತ್ತೆ, ಸಣ್ಣದಾಗಿ ಆ ಉಲ್ಲಂಘನೆಗಳೂ ಎಷ್ಟು ದೊಡ್ಡ ರೀತಿಯಲ್ಲಿ ತಂದುಬಿಡುತ್ತೆ ನೋಡಿ. ಇಷ್ಟಿಷ್ಟೇ ಡೈಲಿ ಕಸನ ಜಮಾ ಮಾಡ್ತಾ ಹೋಗಿ, ಒಂದು ದಿವಸ ಒಂದು ದೊಡ್ಡ ಮೂಟೆ ಆಗಲ್ಲ ಅದು, ಇಷ್ಟಿಷ್ಟೇನೆ
ಅಯ್ಯೋ ಇಷ್ಟೇನೆ ಅಲ್ಲ, ಬಟ್ ಅಷ್ಟರಲ್ಲಿ ಸೊಳ್ಳೆ ನೊಣ ಕಸದಲ್ಲಿ ಆ ಹೊರೆ ಎಲ್ಲ ಅಷ್ಟರಲ್ಲಿ ಜಮಾ ಆಗ್ಬಿಡುತ್ತೆ ಅಂತ ಹೇಳ್ತಿರೋದು ಬಾಬಾ. ಕರ್ಮಯೋಗಿಯಾಗಿ ಕರ್ಮ ಮಾಡಿ, ಪ್ರತಿ ಕರ್ಮಕ್ಕೇನು ಆಜ್ಞೆ ಇದೆ? ಕರ್ಮಯೋಗಿ ಅಂದರೆ ನಾನು ನಿರಾಕಾರಿ ಆತ್ಮ, ತಂದೆಯ ನೆನಪದಲ್ಲಿ ಕರ್ಮೇಂದ್ರಿಯಗಳನ್ನು ಉಪಯೋಗಿಸ್ತಾ ನಿಮಿತ್ತ ನಿರ್ಮಾಣ ನಿರಹಂಕಾರಿಯಾಗಿ ಕರ್ಮ ಮಾಡೋದು, ಟ್ರಸ್ಟಿಯಾಗಿ ಕರ್ಮ ಮಾಡೋದು. ಅದು ಸೇವೆ ಇರ್ಬೋದು ಅಥವಾ ನಿಮ್ಮ ಪ್ರವೃತ್ತಿ ಇರ್ಬೋದು. ಇದೆಲ್ಲದಕ್ಕೆ ಆಜ್ಞೆಗಳಿದೆ. ಆಜ್ಞೆಗಳದ್ದು ಹಂಗೆ ನೋಡಿದ್ರೆ ತುಂಬ ದೊಡ್ಡ ಲಿಸ್ಟ್ ಇದೆ. ಆದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು. ದೃಷ್ಟಿ ವೃತ್ತಿಗೂ ಶ್ರೀಮತ ಇದೆ. ದೃಷ್ಟಿಗೇನಿದೆ? ಆತ್ಮ ಭಾವ, ಬಾಯಿ ಭಾವದಲ್ಲಿ ನೋಡಿ. ವೃತ್ತಿಗೇನಿದೆ? ಆತ್ಮಿಕ ಭಾವನೆ, ಶುಭ ಭಾವನೆ, ಪವಿತ್ರ ಭಾವನೆಗಳಲ್ಲಿ ನೋಡಿ. ವಿಕಾರದ ದೃಷ್ಟಿನೂ ಇರಂಗಿಲ್ಲ, ಅವಗುಣದ ದೃಷ್ಟಿ ಇರಂಗಿಲ್ಲ, ದೋಷ ದೃಷ್ಟಿ ಇರಂಗಿಲ್ಲ. ಯಾರ ಪ್ರತಿ? ಇವ್ರಿಂಗೆ ನೋ ನೆವರ್, ಹಂಗೆ ಶ್ರಾಪ ಹಾಕಂಗಿಲ್ಲ ಯಾರಿಗೆ. ಇದು ಆಜ್ಞೆ. ಇದೆಲ್ಲ ಆಜ್ಞೆಗಳನ್ನು, ಪ್ರತಿಯೊಂದು ಆಜ್ಞೆಯನ್ನು ವಿಧಿಪೂರ್ವಕವಾಗಿ ಪಾಲನೆ ಮಾಡಿಲ್ಲ ಅಂದರೆ, ಯಾವ ವಿಧಿಯಲ್ಲಿ ಏನೇನು ಹೇಳ್ತಾರೆ ಹಂಗೆ ಫಾಲೋ ಮಾಡಲಿಲ್ಲ, ಅರ್ಧ ಮಾಡಲಿಲ್ಲ ಅಂದರೂ ಅರ್ಧ ಹೊರೆ ಹೊತ್ಕೊಂಡೆ. ಸೊ ಇದೆಲ್ಲ ಚಿಕ್ಕ ಪುಟ್ಟ ಆಜ್ಞೆಗಳು, ಅವಜ್ಞೆಗಳು. ಅಂದರೆ ಆಜ್ಞೆಗಳಲ್ಲಿ ನಡೀಲಿಲ್ಲ ಅಂದರೆ ಉಲ್ಲಂಘನೆ ಡೆಫಿನೆಟ್, ಅವಜ್ಞಾಯ ಹೋತಿಯೇ. ಡೈಲಿ ಹಂಗೆ ಆದತ್ತಾಗ್ಬಿಡ್ತು. ಎದ್ದು ಕೂತ್ಕೋ ಸಲಾಮ್ ಹೊಡಿತಾ ಇರು, ನಮಾಜ್. ಕ್ಲಾಸಲ್ಲಿ ಕೂತ್ಕೋ ನಮಾಜ್ ಹೊಡಿತಾ ಇರು. ಕ್ಲಾಸಲ್ಲಿ ಕೂತ್ಕೋ ಆ ನಶೆ ಖುಷಿ ಒಂದೊಂದು ಪಾಯಿಂಟನ್ನು, ಆ ನಶೆಯಲ್ಲಿ ಅದನ್ನು ಕೇಳ್ತಾ ಸ್ವರೂಪರಾಗಿ ಅಳವಡಿಸ್ಕೊಳ್ಳಲ್ಲ. ಏನೋ ಕಾಟಾಚಾರ ಬೀಕೆ ಆಗಿದ್ದೀನಿ ಕೇಳ್ಬೇಕು ಮುರುಳಿ ಅಲ್ಲ. ಆದರೆ ನನ್ನ ತಂದೆ ಏನು ಹೇಳ್ತಾರೆ, ಆಮೇಲೆ ಇಡೀ ದಿನ ಅದರ ಅಧ್ಯಯನ. ನಮ್ಮಪ್ಪ ಏನು ಹೇಳಿದ್ರು ಇವತ್ತು, ನಾನು ಅದರ ಪ್ರಾಕ್ಟೀಸ್ ಎಷ್ಟು ಮಾಡಿದೆ, ಅದರ ಚಿಂತನೆ ಎಷ್ಟು ಮಾಡ್ತಿದ್ದೀನಿ. ಪ್ರತಿ ಗಂಟೆ ಕೇಳ್ಕೊಳ್ತಾ ಇರ್ಬೇಕು, ಇವತ್ತೇನಿತ್ತು ಮುರುಳಿ, ನಾನು ಏನು ಮಾಡ್ತಿದ್ದೀನಿ, ಏನು ಮಾಡ್ತಿಲ್ಲ, ಬಾಬಾನ ಹತ್ರ ಮಾತಾಡ್ತಿರ್ಬೇಕು. ಮಾಡ್ತೀವ ಹಂಗೆ? ಬಾಬಾ ಓದಿಸೋದು 1 ಗಂಟೆ, ಆದರೆ ಹೋಮ್ವರ್ಕ್ 23 ಗಂಟೆಗೆ ಎಷ್ಟು ಮಾಡ್ತಿದ್ದೀನಿ ಡೈಲಿ? ಅದೂ ಉಲ್ಲಂಘನೆ. ಮುರುಳಿ ಕೇಳಿ ಸುಮ್ಮನೆ ಇರೋದೂ ಉಲ್ಲಂಘನೆ. ಯಾಕೆ? ತಂದೆ ಪರಮಾತ್ಮನ ಅತಿ ದೊಡ್ಡ ಖಜಾನೆಯನ್ನ ವ್ಯರ್ಥ ಮಾಡಿದೆ. ಧಾರಣೆ ಮಾಡದೆ ಇರೋದಂದ್ರೆ ನಾನು ವ್ಯರ್ಥ ಮಾಡಿದೆ, ಬಾಬುವ್ರ ಅವಮಾನ ಮಾಡಿದೆ. ಇದೆಲ್ಲ ಕರ್ಮ ಫಿಲಾಸಫಿನ ಕ್ಲಿಯರ್ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಯಾವ ಎಕ್ಸ್ಕ್ಯೂಸ್ ಇಲ್ಲ. ನಂಗೆ ಅರ್ಥ ಆಗ್ಲಿಲ್ಲ, ಹೌದಾ, ಹಿಂಗ ಇಷ್ಟ ಅಂತ ಹೇಳಂಗಿಲ್ಲ ನಾವು. ಬಾಬಾ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ಬರನ್ನ ಕೇಳ್ಕೊಳ್ರಪ್ಪ ಅಂತಾರೆ. ಅದಕ್ಕೆ ಬಾಬಾ ಹೇಳ್ತಿರೋದು, ತನ್ನ ಕಡೆ ಅದು ಎಳೀತದೆ ಕರ್ಮದ ಖಾತೆ, ಅವಜ್ಞೆಗಳ ಉಲ್ಲಂಘನೆಯ ಖಾತ. ಖಾತಾ ಅಗರ್ ಜಮಾ ಹೋತಾ ಆಯ್ತು ಜರೂರ್. ಚಿಕ್ಕ ಅವಜ್ಞೆಗಳು ಉಲ್ಲಂಘನೆಗಳನ್ನು ಜಮಾ ಆಗಿ ಮೂಟೆ ಆದಾಗ ತನ್ನ ಕಡೆ ಎಳೀತದೆ. ಅವಾಗ ಏನು ಹೇಳ್ತೀರಾ? ಇಷ್ಟು ಮಾಡ್ಬೇಕಂತೀನಿ, ಅಷ್ಟು ಮಾಡೋಕ್ಕಾಗಲ್ಲ. ಜ್ಞಾನ, ಯೋಗ, ಧಾರಣೆ, ಸೇವೆ, ಸದಾ ಸತ್ಕರ್ಮಗಳು, ಪುಣ್ಯ ಕರ್ಮಗಳನ್ನು ಮಾಡೋದ್ರಲ್ಲಿ ಎಷ್ಟು ಮಾಡಬೇಕೋ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಸಂಸ್ಕಾರದ ಪರವಶ ಅಂದರೆ ರಾವಣನ ಗುಲಾಮಿ. ಇದು ಬಿಡ್ಬೇಕಾ ಬೇಡವಾ? ಎಲ್ಲಿವರೆಗೂ ತಲೆ ಮೇಲೆ ವಿನಾಶ ಕೂತಿದೆ, ಎಲ್ಲಿವರೆಗೂ ರಾವಣನ ಆಧಾರದ ಮೇಲೆ ನಡಿಬೇಕು? ಕೇಳಕ್ಕೇನೆ ಕೆಟ್ಟದಾಗಿದೆಯಲ್ಲ ರಾವಣನ ತಲೆ ಮೇಲೆ ಕತ್ತೆ ಮರಿ ಇದೆ. ರಾವಣ ಬರೋದಂದ್ರೆ ಬುದ್ಧಿ ಕತ್ತೆ ಮರಿ ಆಗ್ಬಿಡುತ್ತೆ, ಭ್ರಷ್ಟ ಆಗ್ಬಿಡುತ್ತೆ. ರೈಟ್ ನಿರ್ಣಯ ತಗೊಳಕ್ಕಾಗಲ್ಲ, ಕ್ಲಾರಿಟಿ ಇರಲ್ಲ. ಭಾರ ಅಲ್ಲ, ಕತ್ತೆ ಮೇಲೇನು ಹಾಕ್ತಾರೆ ಹೇಳ್ರಿ? ಬರೀ ಹೊರೆ. ಯಾತಕ್ಕೆ ಕತ್ತೆ ತೋರಿಸಿರೋದಂತಂದ್ರೆ ಬಾಬುವರ ಶ್ರೀಮತದ ಉಲ್ಲಂಘನೆ ಮಾಡಿ, ಬುದ್ಧಿ ಸರಿ ಇಲ್ಲ ಅಂದ್ರೆ ಉಲ್ಲಂಘನೆ ಆದಂಗೆ ಹೊರೆ ಒತ್ಕೊಳ್ತಾ ಹೋಗುತ್ತೆ. ಕತ್ತೆ ಮೇಲೆ ಹೊರೆ 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 ಹೊರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಎಚ್ಚರವಾಗಿರ್ಬೇಕಲ್ಲ. ನಮ್ಮ ತಂದೆ ನಮ್ಮನ್ನು ಬಚಾವ್ ಮಾಡಕ್ಕೆ ಎಷ್ಟು ಹೇಳ್ತಾರೆ. ಆ ದಯೆ, ಆ ಕೃಪೆ ನಮಗಿಷ್ಟು ಬುದ್ಧಿವಂತಿಕೆ ಕೊಡ್ತಾ ಇರೋದು. ಆ ದಯೆಗಾದ್ರೂ ಬೆಲೆ ಕೊಡ್ಬೇಕಲ್ಲ, ಅವನ ಕೃಪೆಗಾದ್ರೂ ಬೆಲೆ ಕೊಡ್ಬೇಕಲ್ವಾ? ಬಾಬಾ ನನಗೆ ಬೆಳಗ್ಗೆದ್ರೆ ಇಷ್ಟು ಓದಿಸ್ತೀಯಾ, ಇಷ್ಟು ನಡೆಸ್ತೀಯಾ, ಇಷ್ಟೆಲ್ಲ ಪಾಲನೆ ಮಾಡ್ತಿದ್ಯಾ. ಯಾವ ಮನುಷ್ಯರು ನಮಗೆ ಬುದ್ಧಿ ಕೊಡ್ತಾರೆ ಹೇಳ್ರಿ? ಬೆಳಗ್ಗೆದ್ರೆ ಯಾರು ಹೇಳ್ತಾರೆ,
10 ಸಾರಿ ಹೇಳ್ತಾರೆ, 4 ಸಾರಿ ಹೇಳ್ತಾರೆ, 100 ಸಾರಿ ಹೇಳ್ಬೋದು ಪೇಷನ್ಸ್ ಇರೋರು, ಆಮೇಲೆ ಬಿಟ್ಬಿಡ್ತಾರೆ. ಅಯ್ಯೋ ಹೋಗು, ನಿನ್ನ ಹತ್ರ ಯಾರು ತಲೆ ಹೊಡ್ಕೋತಾರೆ ಅಂತ. ಬಟ್ ಬಾಬಾ ನಮ್ಮನ್ನು ಬಿಡ್ತಿಲ್ಲ. 85 ವರ್ಷದಿಂದ ಇದು ಸತ್ಯ ಪ್ರೀತಿ, ಪರಮಾತ್ಮನ ಅತಿ ದೊಡ್ಡ ದಯೆ, ಕೃಪೆ ಒಂದು. ಕೂತ್ಕೊಂಡೇ ಇಲ್ಲಿ ಓದಿಸಿ, ಮಕ್ಕಳೇ ನೋಡ್ರಪ್ಪ ಟೈಮು ಹೊಟ್ಟೋಗ್ತಾ ಇದೆ, ನಾನು ಬಂದಿದ್ದೀನಿ, ನನ್ನಿಂದ ತಗೊಂಡ್ಬಿಡ್ರಪ್ಪ ಅಂತ ಏನು ಹೇಳ್ತಾರೆ ಅದು ಕಿವಿಯಲ್ಲಿ ಮೊಳಗ್ತಾ ಇರಬೇಕು. ಬಾಬಾವ್ರ ಮಹಾವಾಕ್ಯ ಇಡೀ ದಿನ ಕಿವಿಯಲ್ಲಿ ಮೊಳಗಬೇಕು. ಕಿವಿ ಇರೋದೇ ಅದಕ್ಕೆ, ಬುದ್ಧಿ ಇರೋದೇ ಅದಕ್ಕೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾವರು, ಜಬ್ ಪೂछते हैं ठीक चल रहे हो तो सब कहेंगे हाँ, और जब कहते हैं जितना होना चाहिए उतना है तो सोचते हैं इतने इशारे मिलते, नॉलेजफुल होते, फिर भी जितना होना चाहिए उतना नहीं होता. कारण पिछला व वर्तमान बोझ डबल लाइट बनने नहीं देता. कभी डबल लाइट बन जाते, कभी बोझ नीचे ले आता. सदा अतीन्द्रिय सुख व खुशी संपन्न शांति स्थिति का अनुभव नहीं होता. बाप दादा के आज्ञाकारी बनने की विशेष आशीर्वाद की लिफ्ट की प्राप्ति की अनुभूति नहीं होता. इसलिए किस समय सहज होता, किस समय मेहनत होता है. ತಂದೆ ಹೇಳ್ತಿರೋದೇನು, ಯಾರು ಇವಾಗ ಈ ಬಾಬಾನೇ ಏನಾದರೂ ಕೇಳಿದ್ರೆ ಚೆನ್ನಾಗಿದ್ದೀರನ್ರಪ್ಪ ಅಂದರೆ ಎಲ್ಲ ಚೆನ್ನಾಗಿದ್ದೀವಿ ಬಾಬಾ ಓಕೆ ಅಂತ ಕೈ ಎತ್ತುತ್ತಾರೆ. ಬಟ್ ಎಷ್ಟು ನೀವು ಮಾಡ್ಬೇಕಂತಿದ್ದೀರೋ, ಹೆಂಗೆ ಮಾಡಿ ಇರಬೇಕಂತಿದ್ದೀರೋ ಅಷ್ಟಿದ್ದೀರಾ ಅಂದರೆ ಯೋಚನೆ ಮಾಡ್ತಾರೆ. ಅಷ್ಟಿಲ್ವಲ್ಲ, ಅಷ್ಟು ಜ್ಞಾನ ಯೋಗ ಧಾರಣೆ ಸೇವೆ ಅಂತ. ಕಾರಣ ಏನಂದರೆ ಬಾಬಾ ಹೇಳ್ತಾರೆ ಹೊರೆ, ವರ್ತಮಾನದ್ದಿರ್ಬೋದು ಹಿಂದಿನ ಜನ್ಮದ್ದಿರ್ಬೋದು, ಈ ಹೊರೆಗಳು ನಿಮ್ಮನ್ನು ಹಗುರವಾಗಿರೋಕ್ಕೆ, ಡಬಲ್ ಲೈಟ್ ಆಗಿರೋಕ್ಕೆ ಬಿಡಲ್ಲ, ನಿಮ್ಮನ್ನು ಕೆಳಗಡೆ ಎಳಿತಾನೇ ಇರುತ್ತೆ. ಸದಾ ಅತೀಂದ್ರಿಯ ಸುಖದ ಒಳಗಿನ ಆಂತರಿಕ ಖುಷಿಯ ಆ ಒಂದು ಪರಂಧಾಮದ ತಂದೆಯ ಮಡಿಲಿನ ಶಾಂತಿಯ ಅನುಭವ ಆಗಲ್ಲ. ಸ್ವೀಟ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್. ನಮ್ಮ ತಂದೆ ಇದ್ದಾರೆ ಜೊತೆ, ತಂದೆಯ ಪ್ರಕಾಶದ ಮಡಿಲು, ಎಲ್ಲ ಸಂಬಂಧಗಳ ಪ್ರೀತಿ ಎಂಥದಲ್ಲ. ಅದು ಬಿಟ್ಬಿಟ್ಟು ಇನ್ನೇನು ಬೇಕು ಕೇಳ್ಕೋಬೇಕು. ಆತ್ಮ ನಿನಗೇನು ಬೇಕು, ನಿನಗೆ ಯಾಕೆ, ನೀನು ಈಶ್ವರನ ಹತ್ರ ರಾವಣನ ಗುಲಾಮಿ ಮಾಡಕ್ಕೆ ಬಂದಿದೆಯಾ ಅಂತ. ನಮ್ಮನ್ನು ನಾವು ಕಠಿಣವಾಗಿ ನಮ್ಮ ಮೇಲೆ ನಾವು ದೃಷ್ಟಿ ಇಡಬೇಕು. ಇಲ್ಲಾಂದರೆ ಸಂಸ್ಕಾರಗಳನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಮಾಸಿಕ ಗರ್ನಯ್ಯ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಇದೆಲ್ಲ ಬಾಪ್ ದಾದನ ಆಜ್ಞಾಕಾರಿ ಆಗದೆ ಇರೋ ಕಾರಣ ಸದಾ ಎಲ್ಲ ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲದರ ಆಜ್ಞಾಕಾರಿ ಆಗಿಲ್ಲ ಅಂದರೆ ಅಲ್ಲಿ ತಂದೆಯ ಆಶೀರ್ವಾದದ ಸುಖದ ಅನುಭವ ಆಗಲ್ಲ. ಆ ನೆಮ್ಮದಿ, ನಿಶ್ಚಿಂತತೆ, ಆನಂದದ ಅನುಭವ ಆಗೋಕ್ಕೆ ಸಾಧ್ಯ ಇಲ್ಲ. ಇಸಲಿಯೇ ಕಿಸ್ ಸಮಯ, ಅದಕ್ಕೆ ಕೆಲವು ಸಾರಿ ಸಹಜ, ಕೆಲವು ಸಾರಿ ಕಷ್ಟ ಅನಿಸುತ್ತೆ. ಕೆಲವ್ರದಂತೂ ಯೋಗನೇ ಇರೋಕ್ಕೆ ಸಾಧ್ಯ ಇಲ್ಲ. नंबर 1 आज्ञाकारी की विशेषताएं स्पष्ट सुनिए. बाकी नंबर 2 कौन हुआ जिसमें इन विशेषताओं की कमी है, वो नंबर 2. तो दूसरे नंबर के माला हो गए. तो पहले माला में आना है ना, मुश्किल कुछ भी नहीं है. हर कदम के आज्ञा स्पष्ट है, उसी प्रमाण चलना सहज हुआ या मुश्किल हुआ. ತಂದೆ ಹೇಳ್ತಿದ್ದಾರೆ, ನಂಬರ್ 1 ಆಜ್ಞಾಕಾರಿ ಆತ್ಮಗಳ ವಿಶೇಷತೆ ಎಲ್ಲ ಮೇಲಿಂದ ಕೇಳಿದ್ರಿ. ಅದಕ್ಕೆ ಹೇಳ್ತಾರೆ ಬಾಬಾ, ಸರಿಯಾಗಿ ಅರ್ಥ ಆಯ್ತಾ ಆಜ್ಞಾಕಾರಿಗಳ ಪ್ರಾಪ್ತಿಗಳೇನು, ಯಾವಾಗಲೂ ಸಹಜ ಪರಿಶ್ರಮ ಇಲ್ಲದೆ ಹಾರುವ ಕಳೆ ಏನು. ನಂಬರ್ 2 ಯಾರಾದರೂ, ಯಾರಲ್ಲಿ ಈ ವಿಶೇಷತೆಗಳಿಲ್ವೋ ಅವರೆಲ್ಲ ನಂಬರ್ 2 ಆಗ್ಬಿಟ್ರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪ್ರತಿ ಹೆಜ್ಜೆಯಲ್ಲಿ ಆ್ಯಕ್ಚುಲಿ ಕಷ್ಟ ಏನಿಲ್ಲ, ಸಹಜದಲ್ಲಿ ಸಹಜ ಈ ಮಾರ್ಗ. ಯಾಕೆಂದರೆ ಪ್ರತಿ ಹೆಜ್ಜೆಯಲ್ಲಿ ತಂದೆ ಹಾಕಿರೋ ಆಜ್ಞೆಗಳ ಮೇಲೆ ನಾವು ನಡಿಬೇಕಷ್ಟೆ. ತಂದೆಯ ಫುಟ್ ಸ್ಟೆಪ್, ಪ್ರತಿ ಆಜ್ಞೆ ಫುಟ್ ಸ್ಟೆಪ್ಪು, ಅದರಲ್ಲಿ ನಡೆದ್ರೆ ಆನಂದನೇ ಆನಂದ. ಡಬಲ್ ಲೈಟ್ ಹಾರ್ಕೊಂಡಿರ್ಬೇಕು. ತನ್ನ ಮನಸ್ಸಿಗೆ ಬಂದಂಗೆ ನಡೆದಾಗ್ಲೇ ಪ್ರಾಬ್ಲಮ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, आज्ञा ही बाप के कदम है,
ಕೇಳಿದ್ರ? ಆಜ್ಞೆನೇ ನನ್ನ ಹೆಜ್ಜೆ, ಪ್ರತಿ ಆಜ್ಞೆಗಳನ್ನು ಕೊಡ್ತಿದ್ದೀನಿ. ಪರಮಾತ್ಮ ಹೇಳ್ತಿದ್ದಾರೆ, ನನ್ನ ಆಜ್ಞೆಗಳೇ ನನ್ನ ಹೆಜ್ಜೆ, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ರಿ. तो कदम पर कदम रखना तो सहज हुआ ना, वैसे भी सभी सच्ची सीताएं वो सजनिया हो ना, तो सजनिया कदम पर कदम रखती है, ये विधि है। तो मुश्किल क्या हुआ? बच्चे के नाते से भी देखो, बच्चे अर्थात बाप के फुटस्टेप पर चलते हैं। जैसे बाप ने कहा ऐसे किया। बाप का कहना और बच्चों का करना, इसको कहते हैं नंबर 1 आज्ञाकारी। तो चेक करो और चेंज करो। ತಂದೆ ಹೇಳ್ತಿದ್ದಾರೆ, ತಂದೆಯ ಆಜ್ಞೆಗಳ ಮೇಲೆ ಹೆಜ್ಜೆ ಇಡೋದು. ಸಂಕಲ್ಪದ ಹೆಜ್ಜೆನೂ ತಂದೆಯ ಆಜ್ಞೆ ಮೇಲೆ, ವೃತ್ತಿ ದೃಷ್ಟಿ ಹೆಜ್ಜೆನೂ ಆಜ್ಞೆಯ ಮೇಲೆ, ಅದು ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು. ನೀವು ಸತ್ಯ ಸೀತೆಯರಲ್ವಾ? ಸೀತೆಯದು ಬರೀ ಬೆರಳು ಇಷ್ಟೇ ಆಚೆ ಹೋಗಿದ್ದು, ರಾವಣ ಡಪಕ್ಕಂತ ಹಿಡ್ಕೊಂಬಿಟ್ಟ. ಬರೀ ಸಂಕಲ್ಪದಲ್ಲಿ ಇಷ್ಟು ಬಂದ್ರೂ ರಾವಣ ವಶ ಮಾಡ್ಕೊಂಡು ಬಿಡ್ತಾನೆ, ಹುಷಾರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸತ್ಯ ಪ್ರಿಯತಮೆಯರಲ್ವಾ ನೀವು? ಅದಕ್ಕೆ ಹೇಳ್ತಿದ್ದಾರೆ, ಸೀತೆಯರಂದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಕ್ಕಂಥವ್ರು. ಇದು ವಿಧಿ, ಲೌಕಿಕದಲ್ಲೂ ತೋರಿಸಿದ್ದಾರೆ. ಕಷ್ಟ ಏನು ನಿಮಗೆ? ನೀವು ಮಕ್ಕಳ ಲೆಕ್ಕದಲ್ಲಿ ತಗೊಳ್ಳಿ, ಇಲ್ಲ ಸಜನಿಯ ಸೀತಾಯ ಲೆಕ್ಕದಲ್ಲಿ ತಗೊಂಡ್ರು ನಿಮಗಿರೋದೇ ಒಬ್ಬ ತಂದೆ ಅಂತಂದ್ಮೇಲೆ ಮಕ್ಕಳ ಕೆಲಸ ಏನು? ತಂದೆಯ ಸಂಬಂಧದಲ್ಲಿನೂ ತಂದೆಯ ಫುಟ್ ಸ್ಟೆಪ್ಪಲ್ಲಿ ನಡೆಯೋದೇನೆ ರಿಯಲ್ ಆಜ್ಞಾಕಾರಿ ಮಕ್ಕಳ ಚಿಹ್ನೆ. ಸೊ ನಾನು ಬಂದಿದ್ದೀನಿ ಅಂದರೆ ನನ್ನ ಆಜ್ಞೆಗಳ ಮೇಲೆ ನಡಿಬೇಕಲ್ವಾ? बाप ने कहा ऐसे किया, बाप का कहना और बच्चों का करना, इसको कहते हैं नंबर 1 ಆಜ್ಞಾಕಾರಿ. तो ಚೆಕ್ ಕರೋ ಅವ್ರು ಚೇಂಜ್ ಕರೋ. ಆಜ್ಞಾಕಾರಿ ಹೆಂಗೆ ಅಂದರೆ, ಇಲ್ಲಿ ತಂದೆ ಹೇಳಿದ್ರು, ಇವ್ರು ಹೇಳೋದೇ ತಡ, ಅವ್ರದ್ದು ಅದು ಕರ್ಮ ಇರಬೇಕು, ಬೇರೆ ಇರಂಗಿಲ್ಲ. ಅಪ್ಪ ಹೇಳಿದ್ರು, ಮಕ್ಕಳು ಮಾಡಿದ್ರು, ಇದು ನಂಬರ್ 1 ಆಜ್ಞಾಕಾರಿ. ಚೆಕ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಮಾಡ್ತಿದ್ದೀರಾ ಚೇಂಜ್ ಮಾಡ್ಕೊಳ್ರಪ್ಪ ಅಂತಾರೆ. अच्छा, चारों ओर के सर्व आज्ञाकारी श्रेष्ठ आत्माओं को सदा बाप द्वारा प्राप्त हुई आशीर्वाद की अनुभूति करने वाले विशेष आत्माओं को, सदा हर कर्म में संतुष्टता सफलता अनुभव करने वाली महान आत्माओं को, सदा कदम पर कदम रखने वाले आज्ञाकारी बच्चों को बाप दादा का याद प्यार और नमस्ते. हम सब बच्चों के भी मीठे प्यारे बाप दादा माता पिता को याद प्यार और नमस्ते नमस्ते नमस्ते. गुड मॉर्निंग, थैंक यू, शुक्रिया बाबा. ಇನ್ನು ಪಾರ್ಟಿಗೆ ಒಂದೇ ಒಂದಿದೆ, ಹೇಳ್ಬಿಡ್ತೀನಿ, ಓದ್ಬಿಡ್ತೀನಿ, ಕೇಳ್ತಾ ಹೋಗಿ. ಎಲ್ಲರಿಗೂ ಹಿಂದಿ ಗೊತ್ತಲ್ಲ. सदा अपने को रूहानी यात्री समझते हो, यात्रा करते तो क्या याद रहेगा? जहाँ जाना है वही याद रहेगा. अगर और कोई बात याद आती है तो उसको बुलाते हैं. अगर कोई देवी की यात्रा पर जाएंगे, जय माता कहते जाएंगे. अगर कोई और याद आएंगी तो अच्छा नहीं समझते हैं. 1-2 को याद दिलाएंगे, जय माता याद करो. घर को और बच्चे को याद नहीं करो, माता को याद करो. तो रूहानी यात्रियों को सदा क्या याद रहता? अपना घर परम धाम याद रहता है. जहाँ जाना है तो अपना घर, अपना राज्य, स्वर्ग दोनों याद रहता है. यहाँ और बातें भी याद रहती है. पुरानी दुनिया तो याद नहीं आती ना, ऐसे नहीं. यहाँ रहते तो याद आ जाती. रहते हुए न्यारा रहना, क्योंकि जितना न्यारे रहेंगे उतना ही प्यारा बनेंगे. ತಂದೆ ಹೇಳ್ತಿರೋದೇನೆಂದರೆ, ಎಲ್ಲಾದ್ರೂ ಯಾತ್ರೆಗೆ ಹೊರಟ್ರೆ, ಈಗ ದೇವಿಯರ ಯಾತ್ರೆಗೆ ಹೋದರೆ ಜೈ ಮಾತಾ ಅಂತ ಹೇಳ್ಕೊಂಡು ಹೋಗ್ತಾರೆ. ಇನ್ನೊಂದು ನೆನಪು ಬಂದರೆ ಕೆಟ್ಟದಂತಾರೆ. ಬೇರೆಯವರು ಹೇಳ್ತಿರ್ತಾರೆ, ನೋಡ್ರಿ ಮನೆ ಮಕ್ಕಳೆಲ್ಲ ನೆನಪು ಮಾಡೋಂಗಿಲ್ಲ, ಜೈ ಮಾತಾ ಅಂತ ಹೋಗ್ರಿ ಅಂತ. ಭಕ್ತಿಯಲ್ಲೇ ಅಷ್ಟು ಇರುವಾಗ ನೀವೀಗ ಪರಮಧಾಮಕ್ಕೆ ಬರ್ತಿದ್ದೀರಾ, ಪರಮಧಾಮದಿಂದ ಸ್ವರ್ಗಕ್ಕೆ ಹೋಗ್ತೀರಾ ಅಂದರೆ ಸದಾ ಬಾಬಾ ಪರಮಧಾಮ ಸ್ವರ್ಗ ನೆನಪಿದೆಯಾ? ಎಷ್ಟು ನ್ಯಾರ ಆಗ್ತೀರ. ಹಂಗಲ್ಲ ಎದುರುಗಡೆ ಇದ್ದಾಗ ಕ್ಲಾಸಿಗೆ ಬಂದಾಗ ಮಾಡಿದೆ, ಆಮೇಲೆ ಓಂ ಶಾಂತಿ ಅಂತ. ಯಾವಾಗಲೂ ಎಲ್ಲದರಿಂದ ನ್ಯಾರ, ತಂದೆಗೆ ಪ್ರಿಯರಾಗಿರ್ರಿ, ಆವಾಗ ತಂದೆ ನೆನಪು ಬರುತ್ತೆ. तो चेक करो, पुरानी दुनिया में रहते पुरानी दुनिया में फंस तो नहीं जाते.
कमल पुष्प कीचड़ में रहता लेकिन कीचड़ से न्यारा रहता। तो सेवा के लिए रहना पड़ता है, मोह के कारण नहीं। तो माताओं को मोह तो नहीं है, अगर थोड़ा पोतरे दोतरे को कुछ हो जाए फिर मोह होगा ना। अगर वो थोड़ा रोए तो आपका मन में थोड़ा रोएंगे, क्योंकि जहाँ मोह मोह होता है दूसरे का दुख भी अपना दुख लगता। ऐसे नहीं उसको बुखार हो तो आपको भी मन में बुखार हो जाए, मोह खींचता है ना, पेपर आता है ना ಅಂತಾರೆ ಬಾಬಾ. ಚೆಕ್ ಮಾಡ್ಕೊಳ್ಳಿ, ನಾನು ಒಬ್ಬನ್ ಬಿಟ್ಟು ಹಳೆ ಪ್ರಪಂಚ ಹಳೆ ಸಂಬಂಧದಲ್ಲಿ ಸಿಕ್ಕಾಕೊಳ್ಳಲ್ಲ ತಾನೆ, ಮೋಹ ಹೇಳಿಯಲ್ಲ ತಾನೆ. ಮಕ್ಕಳು ಮೊಮ್ಮಕ್ಕಳಿಗೆ ಏನಾದರೂ ಒಂದಿಷ್ಟ ಆದರೆ ನೀವು ಒಳಗಡೆ ನಿಮಗೂ ಅದು ಅವ್ರು ಅಳ್ತಾ ಇದ್ರೆ ನಿಮಗೂ ಅಳು ಬರೋಲ್ಲ ತಾನೆ, ಮನಸ್ಸಲ್ಲಿ ಅಶಾಂತಿ ಆಗೋದಂದ್ರೆ ಅಳೋದು. ಅಥವಾ ಬಾಬಾ ಹೇಳ್ತಾರೆ ಅವ್ರಿಗೊಂದಿಷ್ಟು ಜ್ವರ ಬಂದ್ಬಿಟ್ರೆ ಇವ್ರಿಗೆ ಜ್ವರ ಬಂದ್ಬಿಡುತ್ತೆ ಫಸ್ಟು. ಸೊ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇದೆಲ್ಲ ಮೋಹದ ಚಿಹ್ನೆ ಬಿಟ್ಟಿದ್ದೀರಾ, ಇದು ಪೇಪರ್ ಅಂತೂ ಬರುತ್ತೆ ನಿಮಗೆ. कभी पोतरा बीमार, कभी दोतरा बीमार, कभी धन की समस्या, कभी कभी अपनी बीमारियों का समस्या आएंगे, ये तो होगा ही, लेकिन सदा न्यारे रहे, मोह में न आए, ऐसे निर्मोही है. ಮಾತಾओं को ಕೇಳ್ತಿದ್ದಾರೆ ಬಾಬಾ, ಹಂಗೆ ನಿರ್ಮೋಹಿಗಳಾಗಿದ್ದೀರಾ. माताओं को होता है संबंध में मोह, पांडवों को होता है पैसे का मोह. पैसा कमाने में याद भूल जाती है, शरीर निर्वाह करने के लिए निमित्त काम करना दूसरी बात है. लेकिन ऐसे लगे रहना जो पढ़ाई याद आए, ना ना पढ़ाई याद ना बाबा की याद, ये अभ्यास हो, उसको कहेंगे मोह. तो मोह तो नहीं है ना, जितना नष्ट मोह होंगे उतना स्मृति स्वरूप. ಬಾಬಾ ಹೇಳ್ತಾರೆ ಈ ಪರಿಸ್ಥಿತಿಗಳಂತೂ ನಿಮ್ಮ ಲೆಕ್ಕ ಮುಗಿಯೋವರೆಗೂ ಇರುತ್ತೆ. ಕೆಲವು ಸಾರಿ ಮೊಮ್ಮಕ್ಕಳು, ಕೆಲವು ಸಾರಿ ಮಕ್ಕಳು, ಕೆಲವು ಸಾರಿ ಇನ್ನ ಮರಿ ಮಕ್ಕಳು, ಇವರೆಲ್ಲರ ಮೇಲೆ ಬುದ್ಧಿಯೋಗ ಹೋಗುತ್ತೆ, ಪರಿಸ್ಥಿತಿ ಹಂಗೆ ಬರುತ್ತೆ. ಆ ಕೆಲವು ಸಾರಿ ನಿಮ್ಮದೇ ಶರೀರದ ಕಾಯಿಲೆಗಳು ನಿಮ್ಮನ್ನು ಎಳಿಬೋದು. ಕೆಲವು ಸಾರಿ ಹಣದ ಸಮಸ್ಯೆಗಳಿರ್ಬೋದು, ಪ್ರವೃತ್ತಿಯ ಭಿನ್ನ ಭಿನ್ನ ಸಮಸ್ಯೆಗಳಿರ್ಬೋದು. ಇದೆಲ್ಲ ಪೇಪರ್ ಬರುತ್ತೆ, ಆದರೆ ಎಲ್ಲದರಿಂದ ನ್ಯಾರ ಆಗಿರಿ. ಬಾಬಾ ಹೇಳ್ತಾರೆ ಅಕ್ಕಂದರಿಗೆ ಮೋಹದ ಪೇಪರ್ಸು, ಯಾಕೆ ಅಕ್ಕಂದ್ರಲ್ಲಿ ಮೋಹ ಜಾಸ್ತಿ, ಅಣ್ಣಂದ್ರಲ್ಲಿ ಅವರಲ್ಲಿ ವಿಪರೀತ ಮೋಹ. ಏನೋ ದುಡ್ಡಿನ ಮೇಲೆ ಮೋಹ, ದುಡ್ಡಿನ ಮೇಲೆ ಮೋಹ, ಪೊಸಿಷನ್ ದೊಡ್ಡದಾಗಿರ್ಬೇಕು, ದುಡ್ಡು ಅಂತಸ್ತು ಅದು ಇದು ಅಂತ ಅಭಿಮಾನ ದುಡ್ಡಿನಿಂದೆ ತಗೊಂಡೊಟ್ಟೋಗ್ತದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮೋಹದ ಪ್ರೂಫ್ ಏನಂದರೆ ಎಲ್ಲಿ ಬಾಬಾವ್ರ ನೆನಪಿಲ್ಲ, ಎಲ್ಲಿ ಜ್ಞಾನದ ನೆನಪಿಲ್ಲ, ಬಾಬಾವ್ರು ಹೇಳ್ದಂಗೆ ನಡಿಬೇಕನ್ನೋ ಚಿಂತೆ ಇಲ್ಲ, ತಿಳ್ಕೊಳ್ಳಿ ಎಲ್ಲೋ ಒಂದು ಕಡೆ ಮೋಹ ಇದೆ ಅಂತ. ನಷ್ಟ ಮೋಹ ಸ್ಮೃತಿ ಸ್ವರೂಪ. ಆ ಥರ ನಿರ್ಮೋಹಿಯಾಗಿದ್ದೀರಾ, ಇಲ್ಲ ಅಂದರೆ ಸ್ಮೃತಿ ಬರಲ್ಲ. ಕುಮಾರರ ಹತ್ರ ಕಮಾಲ್ ಕರ್ನೆ ವಾಲೆ ಕುಮಾರ್ वो क्या कमाल दिखाएंगे. सदा बाप को प्रत्यक्ष करने का उमंग रहता है, लेकिन उसकी विधि क्या है. आजकल के यूथ के तरफ सबकी नज़र है. रूहानी यूथ अपने मनसा शक्ति बोल से चलन से ऐसे शांति की शक्ति अनुभव कराए जो वो समझे कि ये शांति की शक्ति से क्रांति करने वाले हैं. जैसे जिस्मानी यूथ की चलन और चेहरे से जोश दिखाई देता, देखकर ही पता चलता है कि ये यूथ है. ऐसे आपके चेहरे और चलन से शांति की अनुभूति हो, इसको कहते हैं कमाल करना. ಯುವಕರು ಕಮಾಲ್ ಮಾಡೋದಂದರೆ ಅಲ್ಲಿ ಲೌಕಿಕದಲ್ಲಿ ಧಮಾಲ್ ಮಾಡ್ತಾರೆ, ಯಾಕೆಂದರೆ ಜೋಶ್ ಇದೆ ಶರೀರದ್ದು. ಇಲ್ಲಿ ನಿಮ್ಮ ಚಲನೆ, ನಿಮ್ಮ ಮುಖ, ನಿಮ್ಮ ದೃಷ್ಟಿಯಲ್ಲಿ ಶಾಂತಿ. ಶಾಂತಿ ಯಾವಾಗಿರುತ್ತೆ? ಪವಿತ್ರತೆ, ಸುಖ ಶಾಂತಿಯ ಜನನಿ. ಪವಿತ್ರತೆ ಎಷ್ಟು ಅಷ್ಟು ಡೀಪ್ ಶಾಂತಿಯ ಶಕ್ತಿ ಇರುತ್ತೆ. ಇದು ಬಾಬಾ ಹೇಳ್ತಾರೆ ಅನುಭವ ಮಾಡಿಸಿ ಕಮಾಲ್ ಮಾಡಿ. ये हर एक की वृत्ति से वाइब्रेशन आए, जैसे उनके चलन चेहरे से वाइब्रेशन आता है कि हिंसक वृत्ति वाले हैं, ऐसे आपके वाइब्रेशन से शांति की किरणें अनुभव हो. ऐसी कमाल करके दिखाओ. कोई भी क्रांति का कार्य करता है तो सबका अटेंशन जाता, ऐसे आप लोगों के ऊपर सबका अटेंशन जाए. ऐसे विशाल सेवा करो, क्योंकि ज्ञान सुनाने से अच्छा तो लगता है कि लेकिन परिवर्तन अनुभव को देखकर अनुभवी बनते हैं. ಬಾಬಾ ಹೇಳ್ತಾರೆ ಶಾಂತಿಯ ಕ್ರಾಂತಿಯನ್ನು ತಗೊಂಡು ಬನ್ನಿ ನಿಮ್ಮ ಮುಖ, ನಿಮ್ಮ ಚಲನೆಯಲ್ಲಿ. ಈಗ ಲೌಕಿಕ ಯುವಕರಲ್ಲಿ ಏನೋ ಹಿಂಸಾತ್ಮಕ ವೃತ್ತಿ, ಅಪವಿತ್ರ ದೃಷ್ಟಿ ವೃತ್ತಿ ಇರುತ್ತಲ್ಲ ಅವ್ರದ್ದು. ಅದಕ್ಕೆ ಹೇಳ್ತಾರೆ ಬಾಬಾ ಹೇಳೋದು, ನೀವು ಮಕ್ಕಳಿಂದ ಆ ಥರ ಅಷ್ಟು ಪರಿಶುದ್ಧತೆ, ಅಷ್ಟು ಶಾಂತಿ, ಅಷ್ಟು
ಪರಮಾತ್ಮ ಶಕ್ತಿಯ ಅನುಭವಗಳಾಗಬೇಕು. ಆ ಥರ ನ್ಯಾರ ಆಗಿ ತೋರಿಸಿ ನನಗೆ. ವಾಣಿ ತೋ ಮಾತಾಯೇ ಭೀ ಸೇವಾ ಕರ್ತಿ ಹೈ. ಈ ಥರ ನ್ಯಾರ ನಿಮ್ಮ ಪರಿವರ್ತನೆಯಿಂದ ಅನ್ಯರಿಗೆ ಅನುಭವ ಮಾಡಿಸಿ ಇಂತಹ ಸೇವೆ ಮಾಡಿ. ವಾಚಾದ ಸೇವೆ ಅಕ್ಕಂದ್ರೂ ಮಾಡ್ತಾರೆ. निमित्त बहने भी सेवा करती है, लेकिन आप नवीनता करके दिखाओ. गवर्नमेंट का भी अटेंशन जाए, जैसे सूर्य होता है स्वतः ही अटेंशन जाता. क्या सूर्य ಬಂದ ತಕ್ಷಣ ಏನು ಅನುಭವ ಆಗುತ್ತೆ ಎಲ್ಲರಿಗೆ? ರೋಶನಿ ಆತಿ है ना, ಬೆಳಕು ಬಂದ್ಬಿಡುತ್ತಲ್ಲ. ऐसे आपके तरफ अटेंशन जाए. ಆ ಪವಿತ್ರತೆಯ ತೇಜಸ್ಸು, ಪವಿತ್ರತೆಯ ಹೊಳಪು ಅನ್ಯ ಆತ್ಮಗಳನ್ನು ಈಶ್ವರನ ಕಡೆ ಎಳಿಲಿ. ಆ ಥರ ಇರಿ, ಹಂಗೆ ಮಾಡಿ ತೋರಿಸಿ. ಸಮझा वरदान. थकी व तड़फती हुई आत्माओं को सिद्धि देने वाले खुदाई खिदमतगार भवा. ಥಕಿ ಹುಯಿ ತಡಫ್ತಿ ಹುಯಿ, ಸುಸ್ತಾಗಿರ್ತಕ್ಕಂಥವ್ರು, ಅಲಿತಾ ಇರ್ತಕ್ಕಂಥ ಆತ್ಮಗಳಿಗೆ ಸಿದ್ಧಿಯನ್ನು ಕೊಡ್ತಕ್ಕಂಥವರೇ ಈಶ್ವರನ ಸೇವಕರು. आत्माओं की बहुत समय से इच्छा या आशा निर्वाण या मुक्तिधाम जाने की है. इसके लिए ही अनेक जन्मों से अनेक प्रकार की साधना करते करते थक चुकी है. अभी हर एक सिद्धि चाहते हैं, न कि साधना. सिद्धि अर्थात सद्गति. तो ऐसे तड़फती हुई, थकी हुई, प्यासी आत्माओं का प्यास बुझाने के लिए आप श्रेष्ठ आत्माएं अपने साइलेंस की शक्ति व सर्व शक्तियों से 1 सेकंड में सिद्धि दो, तब कहेंगे खुदाई खिदमतगार. ಅಂದರೆ ಭಾಳ ಸಮಯದ ಆಸೆ ವಿಶ್ವದ ಆತ್ಮಗಳು, ನಾವು ನಿರ್ವಾಣಕ್ಕೆ ಹೋಗ್ಬೇಕು, ಮುಕ್ತಿಗೆ ಹೋಗ್ಬೇಕು, ಈ ದುಃಖ ಸಾಕಪ್ಪ ಇನ್ನ ಅಂತ ಅದನ್ನು ಅಲಿತಾ ಇದ್ದಾರೆ, ಬಯಾರಿದ್ದಾರೆ, ಹುಡುಕ್ತಾ ಇದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸುಸ್ತಾಗ್ಬಿಟ್ಟಿದ್ದಾರೆ, ಹುಡುಕಿ ಎಲ್ಲಿ ಏನು ಸಿಗ್ತಿಲ್ಲ. ನೀವು ನಿಮ್ಮ ಸೈಲೆನ್ಸ್ ಶಕ್ತಿಯಿಂದ ಸರ್ವ ಶಕ್ತಿಗಳ ಆಧಾರದ ಮೇಲೆ ಈ ಥರ ಆತ್ಮಗಳಿಗೆ ಸೆಕೆಂಡಲ್ಲಿ ಸಿದ್ಧಿ ಕೊಡಿ. ಅರ್ಥಾತ್ ಅವ್ರ ಬಾಯಾರಿಕೆಯನ್ನು, ಅವರಿಗೆ ಆ ಶಾಂತಿಯನ್ನು ಅನುಭವ ಮಾಡಿಸಿ. ಅದು ಅಂಥವ್ರಿಗೆ ಹೇಳೋದು, ಯಾರು ಅನುಭವ ಮಾಡಿಸ್ತಾರೆ ಅವರು ಈಶ್ವರನ ಸೇವಕರು. ಸ್ಲೋಗನ್, ಕಮ್ಜೋರ್ ಸಂಸ್ಕಾರ ಹಿ ಮಾಯಾ ಕೆ ಆನೆ ಕಾ ಚೋರ್ ಗೇಟ್ ಹೈ. अब ये ಗೇಟ್ ಬಂದ್ ಕರೋ. ನಿಮ್ಮ ನಿರ್ಬಲ ಹಳೆಯ ಸಂಸ್ಕಾರಗಳೇನಿದೆ, ದೇಹಾಭಿಮಾನದ ಸಂಸ್ಕಾರಗಳೇ ಮಾಯೆಯ ಕಳ್ಳಗೇಟು, ಚೋರ್ ಗೇಟ್ ಅಂತಿದ್ದಾರೆ. ಕೇಳಿಸ್ತಿದೆಯಾ? ಅಟೆನ್ಷನ್ ಪ್ಲೀಸ್. ಚೋರ್ ಗೇಟ್, ಅದನ್ನೀಗ ಬಂದ್ ಮಾಡಿ. ಗೇಟನ್ನು ಪರ್ಮನೆಂಟ್ಲಿ ಬಂದ್ ಮಾಡಿ. ಬಂದ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಏನು ಮಾಡ್ರಿ, ಅಲ್ಲಿ ಇದೇನೋ ವೆಲ್ಡಿಂಗ್ ಮಾಡಿಬಿಡ್ತಾರಲ್ಲ, ಪರ್ಮನೆಂಟಾಗಿ ತೆಗಿಯೋಕ್ಕಾಗ್ದಂಗೆ. ಹಂಗೆ ನಿಮ್ಮನ್ನು ನೀವು ಬಾಬನ ಜೊತೆ ವೆಲ್ಡ್ ಮಾಡ್ಕೊಂಡ್ಬಿಡ್ರಿ. ಓಂ ಶಾಂತಿ. ಈಗಲಾದರೂ ಈ ಸುಧಾರಣೆ ಆಗಿರಲ್ಲ ಅಂತಾರೆ ಬಾಬಾ. ಮಕ್ಕಳೇ 2 ದಿವಸ ಹಿಂಗೆ ಮಾಡ್ತೀರಾ? ನಾನು ಕಾಯ್ಕೊಂಡು ಕೂತಿದ್ದೀನಿ ಮೇಲ್ಗಡೆ, ಮನೆಗೆ ಹೋಗ್ಬೇಕು. ವಿಶ್ವದ ಆತ್ಮಗಳು ಬಾಯಾರಿದ್ದಾರೆ, ಅವ್ರಿಗೆಲ್ಲ ದಾರಿ ತೋರಿಸೋರು ನೀವೇನೇ ಇನ್ನು ಕೊಚ್ಚೆಯಲ್ಲಿ ಕೈ ಹಾಕ್ಕೊಂಡಿದ್ರೆ ಹೆಂಗಿರುತ್ತೆ? ದೇಹಾಭಿಮಾನ ಅಂದರೆ ಕೊಚ್ಚೆ ಅಂಡ್ ಉಲ್ಲಂಘನೆಗಳು, ಇದೆಲ್ಲ ಮಾಡಂಗಿಲ್ಲ ಮಕ್ಕಳೇ ಅಂತಾರೆ. ಕೇಳಿದ್ರಲ್ಲ ಎಷ್ಟು ವಿವರವಾಗಿ ಉಲ್ಲಂಘನೆಯ ಹಿಸಾಬ್ ಕಿತಾಬ್. ಉಲ್ಲಂಘನೆ 2 ಥರದ್ದು. ಹೆಂಗೆ ಯಾವುದೇ ಉಲ್ಲಂಘನೆ ಇದ್ರೂ ನಿಮ್ಮನ್ನು ಯೋಗ ಮಾಡೋಕ್ಕೆ ಬಿಡಲ್ಲ ಅನ್ನೋದು ಕ್ಲಿಯರ್ ಆಯಿತು. ಓಂ ಶಾಂತಿ. ಸರಿನಾ? ಇವತ್ತು ಇಡೀ ದಿನ 8 ಅವರ್ಸ್ ಬಟ್ಟಿ ಅಲ್ವಾ? ಲೈಟ್ ಹೌಸ್, ಮೈಟ್ ಹೌಸ್, ಜ್ವಾಲಾಮುಖಿಯಾಗಿ ಹಳೇ ಸಂಸ್ಕಾರಗಳು, ಉಲ್ಲಂಘನೆಯ ಹೊರೆ ಏನಿದೆ, ಬಾಬನ ಹತ್ರ ಸತ್ಯ ಹೃದಯದಿಂದ ಮಾಫಿ ಕೇಳ್ಬಿಟ್ಟು ಮಾಫಿ ತಗೊಂಡು ಪರ್ಮನೆಂಟಾಗಿ ವೆಲ್ಡ್ ಮಾಡ್ಕೊಂಬಿಡ್ರಿ. ಹಳೆ ಚೋರ್ ಗೇಟ್, ಕಳ್ಳ ಗೇಟ್ ಇದೆಯಲ್ಲ, ಹಳೆ ಸಂಸ್ಕಾರದ್ದು, ಸ್ವಭಾವದ್ದು ಕಟ್ ಮಾಡಿಬಿಡ್ರಿ. ಓಂ ಶಾಂತಿ.